90% ಸ್ಟೂಡೆಂಟ್ಸ್ ಇದನ್ನ ಮಿಸ್ ಮಾಡ್ತಾರೆ. ಆದ್ರೆ ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಕ್ವೆಶ್ಚನ್ ಬರುತ್ತೆ. ಹೌದು. ಇದೇ ಟಾಪಿಕ್ ಬಗ್ಗೆ ನಾನು ಮಾತಾಡ್ತಾ ಇರೋದು. ರಾಜವಂಶ ಮತ್ತು ಸ್ಥಾಪಕರು. ನಾನು ನಿಮ್ಮ ವಿನಾಯಕ ಡಿಪುಡಿ ಮಾತಾಡ್ತಾ ಇರೋದು. ಓಕೆ. ಸೊ ಈ ಒಂದು ಟಾಪಿಕ್ ಅಲ್ಲಿ ನಿಮಗೆ ರಾಜವಂಶ ಅಂದ್ರೆ ಡೈನೆಸ್ಟಿ ಆಗಿರ್ಬೋದು, ಅದರ ಫೌಂಡರ್ಸ್ ಆಗಿರ್ಬೋದು. ಸೊ ಮಾಡರ್ನ್ ಇಂಡಿಯನ್ ಹಿಸ್ಟರಿ ಅಥವಾ ಕಂಪ್ಲೀಟ್ಲಿ ಏನ್ಷಿಯಂಟ್ ಇಂದ ಹಿಡಿದು ಇತಿಹಾಸ ಅಂತ ನೋಡಿದಾಗ ಬಹಳ ವೇಟೇಜ್ ಇರುವಂತ ಮತ್ತೆ ಬಹಳ ರಿಪೀಟೆಟಿವ್ ಆಗಿ ಬರ್ತಾ ಇರುವಂತ ಎಲ್ಲಾ ಪರೀಕ್ಷೆಗಳಲ್ಲೂ ಬರ್ತಾ ಇರುವಂತ ಟಾಪಿಕ್ ಇದು. ಹಾಗಾದ್ರೆ ಈ ಟಾಪಿಕ್ ಇಂತ್ರ ನಾವು ಏನೆಲ್ಲ ನೋಡ್ತೀವಿ ಅನ್ನೋದೇ ಈ ಒಂದು ಏನಪ್ಪಾ ಅಂದ್ರೆ ವಿಡಿಯೋಗಳ ಸರಣಿ ಆಗಿರುತ್ತೆ. ಆಕ್ಚುಲಿ ಇದು ಒಂದೇ ವಿಡಿಯೋದಲ್ಲಿ ಮುಗಿಯಲ್ಲ. ಇನ್ನ ಎರಡನೇ ವಿಡಿಯೋ ಇರುತ್ತೆ ಮತ್ತೆ ಮೂರನೇ ವಿಡಿಯೋ ಇರುತ್ತೆ. ಅಂದ್ರೆ ಎಲ್ಲಾ ತರದ ಒಂದು ಡೈನೆಸ್ಟಿ ಮತ್ತು ಸ್ಥಾಪಕರು ಅದರ ಬಗ್ಗೆ ಕವರ್ ಮಾಡೋದಾಗಿರುತ್ತೆ ಈ ಒಂದು ಸರಣಿಯಲ್ಲಿ. ಓಕೆ. ಸೊ ಹಾಗಾದ್ರೆ ಮೊದಲನೇ ಸ್ಥಾಪಕರು ಅಥವಾ ಮೊದಲನೆಯ ಮನೆತನ ಯಾವ್ದಾಗಿದೆ ಅಂತಂದ್ರೆ ಹೂ ವಾಸ್ ದ ರಿಯಲ್ ಫೌಂಡರ್ ಆಫ್ ದಿ ಸ್ಲೇವ್ ಡೈನೆಸ್ಟಿ? ಗುಲಾಮ ರಾಜವಂಶದ ನಿಜವಾದ ಸ್ಥಾಪಕರು ಯಾರಾಗಿರ್ಬೋದು? ನಿಮ್ಮ ತೆಲುಗು ಕೂಡ ಸ್ವಲ್ಪ ಕೆಲ್ಸ ಕೊಡಿ ಅಲ್ವಾ? ಯಾಕಂದ್ರೆ ಬಹಳಷ್ಟು ಜನ ಟ್ರೈಯೇ ಮಾಡಲ್ಲ ರೀ. ಏ ಸರ್ ಹೇಳ್ತಾರೆ ಬಿಡು, ನಾನ್ ಕೇಳಿದ್ರೆ ಆಯ್ತು. ಬೇಡ, ನೀವು ಪ್ರಯತ್ನ ಪಡಿ. ನಿಮಗೋಸ್ಕರ ಒಂದ್ 5ರಿಂದ 10 ಸೆಕೆಂಡ್ ಟೈಮ್ ಕೊಡ್ತೀನಿ. ಯೋಚನೆ ಮಾಡಿ. ಬೇಕಿದ್ರೆ ಒಂದು ಪೆನ್ ಪೇಪರ್ ಇಟ್ಕೊಳ್ರಿ. ನಿಮಗೆ ನೀವೇ ಸೆಲ್ಫ್ ಇವ್ಯಾಲ್ಯೂಯೇಟ್ ಮಾಡ್ಕೊಳ್ರಿ. ಬಟ್ ಆದ್ರೆ ನಂದೊಂದ್ ರಿಕ್ವೆಸ್ಟ್, ಯಾವತ್ತು ಯಾವುದೇ ಕ್ಲಾಸಲ್ಲೂ ಕೂಡ ಸುಮ್ನೆ ಕೇಳ್ಬೇಡಿ. ಇಂಟರಾಕ್ಟ್ ಮಾಡಕ್ ಪ್ರಯತ್ನ ಪಡಿ. ಓಕೆ. ಸೊ ಈ ವಿಡಿಯೋದಲ್ಲೂ ಕೂಡ ಅಷ್ಟೇ. ನೀವು ಕೂಡ ಪ್ರಯತ್ನ ಪಟ್ಟಿದ್ದೀರಾ ಅಂತ ಅನ್ಕೊಂತೀನಿ. ನಿಮ್ಮ ಉತ್ತರ ಇಲ್ತಮಿಷ್ ಆಗಿದೆಯಾ? ಯಸ್. ಹೌದು, ಕರೆಕ್ಟ್. ಅಲ್ಲಿ ನೋಡಿ ಪ್ರಶ್ನೆ ಇದೆ. ನಿಜವಾದ ಸ್ಥಾಪಕ ಯಾರು ಅಂತ ಕೇಳಿರೋದು. ಸರ್ ಏನ್ ಸರ್ ಇದು ಸ್ಥಾಪಕರು ಅಂದ್ರೆ ಒಬ್ರೇ ಅಲ್ವಾ? ಏನ್ ನೀವಿಬ್ರು ಇರ್ತಾರ? ನಿಜವಾದ ಸ್ಥಾಪಕರು ಬೇರೆ, ಸುಳ್ಳಪಳ ಸ್ಥಾಪಕರ ಹಂಗಲ್ಲ. ಸ್ಟಾರ್ಟ್ ಮಾಡದವನಿಗೆ ಸ್ಥಾಪಕ ಅಂತ ಕರಿತೀವಿ. ಬಟ್ ಆ ವಂಶವನ್ನ ಜಾಸ್ತಿ ಪಾಪ್ಯುಲಾರಿಟಿ ಅಂದ್ರೆ ಫೇಮಸ್ ಮಾಡ್ದವನ್ ಇರ್ತಾನಲ್ಲ, ಅವನನ್ನ ನಿಜವಾದ ಸ್ಥಾಪಕ ಅಂತ ಕರಿತೀವಿ. ಈಗ ಸ್ಲೇವ್ ಮನೆತನ ಡೆಲ್ಲಿ ಸುಲ್ತಾನರಲ್ಲಿ ಬಂದಂತ ಮೊದಲನೇ ಮನೆತನ. ಯಾಕಂದ್ರೆ ಲೈಕ್ ಇಸ್ಲಾಮಿಕ್ ರೂಲ್ ಅಥವಾ ನಮಗೆ ಇಸ್ಲಾಮಿಕ್ ಅಂತ ನಮಗೆ ಮೊಹಮ್ಮದ್ ಗಜ್ನಿ, ಮೊಹಮ್ಮದ್ ಗೋರಿ ಇವರೆಲ್ಲಾ ಬಂದ್ ಹೋದ್ಮೇಲೆ ಲೈಕ್ ಕುತುಬುದ್ದೀನ್ ಐಬಕ್ ಏನ್ ಆ ಒಂದು ಇರ್ತಾನಲ್ಲ, ಅವನು ಈ ಸ್ಲೇವ್ ಡೈನೆಸ್ಟಿನ ಸ್ಥಾಪನೆ ಮಾಡಿರ್ತಾನೆ. ಮಾಮ್ಲುಕ್ ಮನೆತನ ಅಂತ ಕರಿತೀವಿ ಅದನ್ನು. ಓಕೆ. ಸ್ಲೇವ್ ಡೈನೆಸ್ಟಿನ ಸ್ಥಾಪನೆ ಮಾಡಿರ್ತಾನೆ. ಆದ್ರೆ ಅದನ್ನ ಪಾಪ್ಯುಲಾರಿಟಿ ಅಥವಾ ಜಾಸ್ತಿ ಫೇಮಸ್ ಮಾಡಿದನ್ ಯಾರು? ನಮಗೆ ಇಲ್ತಮಿಷ್. ಓಕೆ. ಗೊತ್ತಿರ್ಲಿ ಯಾರಪ್ಪ ಅಂತಂದ್ರೆ ಅದು ಇಲ್ತಮಿಷ್ ಅನ್ನೋದು ರೈಟ್ ಆನ್ಸರ್ ಆಗತ್ತೆ. ಓಕೆನಾ? ಸೊ ಹಾಗಾದ್ರೆ ಗೊತ್ತಾಯ್ತಲ್ಲ, ಇಲ್ತಮಿಷ್ ಹೇಳ್ತಾ ಇರೋದು ರಿಯಲ್ ಫೌಂಡರ್, ಗುಲಾಮಿ ಸಂತತಿ ಅಥವಾ ಮಾಮ್ಲುಕ್ ಮನೆತನ, ಸ್ಲೇವ್ ಡೈನೆಸ್ಟಿ ಎಲ್ಲದೂ ಒಂದೇ. ಓಕೆ. ಎಲ್ಲದಕ್ಕೂ ಒಂದೇ ಉತ್ತರ. ಅಂದ್ರೆ ಸ್ಲೇವ್ ಡೈನೆಸ್ಟಿ ಅಂದ್ರೂ ಒಂದೇ, ಮಾಮ್ಲುಕ್ ಮನೆತನ ಅಂದ್ರೂ ಒಂದೇ, ಗುಲಾಮಿ ಸಂತತಿ ಅಂದ್ರೂ ಒಂದೇ. ಯಾಕಂದ್ರೆ ಕುತುಬುದ್ದೀನ್ ಐಬಕ್ ಏನಿರ್ತಾನಲ್ಲ, ಆತ ನೋಡ್ರಿ ಇದು ಬರ್ತದೆ ಇತಿಹಾಸದಲ್ಲಿ. ಪೋಲೋ ಅಂದ್ರೆ ಗೊತ್ತು, ಕುದುರೆಯ ಸವಾರಿ ಮಾಡ್ತಾ ಒಂದು ಕಟ್ಟಿಗೆ ಹಿಡಿದು ಆಡೋದು. 4 ಜನ ಆಡ್ತಾರೆ ಪೋಲೋ ಕ್ರೀಡೆ. ಪೋಲೋ ಆಡ್ತಾ ಇರ್ಬೇಕಾದ್ರೆ ತಲೆ ಒಡ್ಕೊಂಡು ಬಿದ್ದಂತ ರಾಜ ಯಾರು ಅಂತ ಪ್ರಶ್ನೆ ಬಂದ್ರೆ ಅದು ಕುತುಬುದ್ದೀನ್ ಐಬಕ್. ಎಂತ ಸಾವಲ್ಲ. ನೆಮ್ಮದಿ ಆಟ ಆಡ್ತಾ ಇದ್ದ ಕುತುಬುದ್ದೀನ್ ಐಬಕ್. ಪೋಲೋ ಆಡ್ತಿರ್ಬೇಕಾದ್ರೆ ತಲೆ ಒಡ್ಕೊಂಡ್ ಬಿದ್ದು ಸಾಯ್ತಾನೆ. ಓಕೆ. ಆಮೇಲೆ ಇಲ್ತಮಿಷ್ ಬರ್ತಾನೆ. ಮಧ್ಯೆ ಇನ್ನೊಬ್ಬ ಬಂದಿರ್ತಾನೆ, ಬಟ್ ಅಂತ ಒಂದು ಏನಪ್ಪಾ ಅಂದ್ರೆ ಇಂಪಾರ್ಟೆಂಟ್ ಆಗಲ್ಲ ನಿಮಗೆ. ಇಲ್ತಮಿಷ್ ಬರ್ತಾನೆ 1210ರಲ್ಲಿ. ಓಕೆ. ಅವಾಗ ನಿಮಗೆ ಗೊತ್ತಿರ್ಬೇಕು. ಓಕೆ. ಸೊ ಈ ಒಂದು ಪ್ರಶ್ನೆಯಲ್ಲಿ ಯಾಕಂದ್ರೆ ಸ್ಲೇವ್ ಮನೆತನ ಗುಲಾಮಿ ಸಂತತಿ ಅಂತ ಬಂದಾಗ ಕುತುಬುದ್ದೀನ್ ಐಬಕ್ ಅಂತಾರೆ ನಿಮಗೆ ಏನಂದ್ರೆ ಅಧಿಕೃತ ಸ್ಥಾಪಕ ಕುತುಬುದ್ದೀನ್ ಐಬಕ್, ನಿಜವಾದ ಸ್ಥಾಪಕ ಇಲ್ತಮಿಷ್. ಯಾಕೆ ಇಲ್ತಮಿಷ್ ನಿಜವಾದ ಸ್ಥಾಪಕ ಅಂತ ಹೇಳ್ತೀನಿ ನೋಡ್ರಿ. ಐಬಕ್ ನೋಡ್ರಿ 1206ರಿಂದ 10 ವರ್ಷ, ಸಾರಿ 1206ರಿಂದ 1210, 4 ವರ್ಷ ಆಡಳಿತ ಮಾಡಿದಾನೆ. ಬಟ್ ಬಲವಾದ ಆಡಳಿತ ಕೊಡ್ಲಿಲ್ಲ ಅವನು. ಓಕೆ. ಅದಕ್ಕೋಸ್ಕರನೇ ಇಲ್ತಮಿಷ್ ದೆಹಲಿಯನ್ನ ತನ್ನ ರಾಜಧಾನಿಯಾಗಿ ಮಾಡ್ತಾನೆ. ಇಕ್ತಾ ಸಿಸ್ಟಮ್ ಅನ್ನ ತರ್ತಾನೆ. ಆಡಳಿತ ವ್ಯವಸ್ಥೆಯ ಇಕ್ತಾ ಸಿಸ್ಟಮ್. ಓಕೆ. ಖಲೀಫಾದಿಂದ ಮಾನ್ಯತೆ ಪಡಿತಾನೆ ಇವನು. ಯಾರು? ಇಲ್ತಮಿಷ್. ಸಾಮ್ರಾಜ್ಯವನ್ನು ಉಳಿಸ್ತಾನ್ರಿ ಅವನು. ಅಂದ್ರೆ ಆ ಒಂದು ಇಲ್ತಮಿಷ್ ಇದನ್ನಲ್ಲ, ಒಂದು ಪಾಪ್ಯುಲಾರಿಟಿನೂ ಕೂಡ ಆಗ್ತಾನೆ. ಮತ್ತೆ ಆ ಮನೆತನವನ್ನ ಜಸ್ಟ್ ಏನಪ್ಪಾ ಅಂತಂದ್ರೆ ಪ್ರಾಮುಖ್ಯತೆ ಕೊಟ್ಟು ಜಾಸ್ತಿ ಬೆಳೆಸ್ತಾನೆ. ಆದ್ದರಿಂದ ಎಕ್ಸಾಮ್ ಅಲ್ಲಿ ನಿಮಗೆ ನಿಜವಾದ ಸ್ಥಾಪಕ ಅಂತ ಬಂದ್ರೆ ಇಲ್ತಮಿಷ್, ಸ್ಥಾಪಕ ಅಂತ ಬಂದ್ರೆ ಕುತುಬುದ್ದೀನ್ ಐಬಕ್. ತಲೆಯಲ್ಲಿ ಓಕೆ ಅಲ್ವಾ? ಎಲ್ರಿಗೂ ಐಡಿಯಾ ಬಂತಲ್ವಾ ಆನ್ಸರ್? ಓಕೆ. ಸೊ ಹಾಗಾದ್ರೆ ಪ್ರಮುಖವಾದ ರಾಜರುಗಳು ಯಾರ್ಯಾರು ಬರ್ತಾರೆ ಈ ಸ್ಲೇವ್ ಡೈನೆಸ್ಟಿಯಲ್ಲಿ? ಕುತುಬುದ್ದೀನ್ ಐಬಕ್. ಈತನನ್ನ ಲಾಕ್ ಬಕ್ಷ್ ಅಂತ ಕರಿತಿದ್ರು ನೋಡ್ರಿ. ಅಂದ್ರೆ ಯಾಕೆ ಕರಿತಿದ್ರು ಅಂದ್ರೆ ಲಕ್ಷಗಳನ್ನ ಏನಪ್ಪಾ ಅಂತಂದ್ರೆ ಪೈಸೆ ಅಥವಾ ರುಪಿ ತರ ಅವನು ಹಂಚ್ತಾ ಇದ್ನಂತ, ದಾನ ಮಾಡ್ತಿದ್ನಂತ. ಯಾರು? ಕುತುಬುದ್ದೀನ್ ಐಬಕ್. ಹಾಗಾಗಿ ಅವನನ್ನ ಲಾಕ್ ಬಕ್ಷ್ ಅಥವಾ ಲೈಕ್ ಲಾಕ್ ಬಕ್ಷ್ ಅಂತ ಅವನಿಗೆ ದಾನಶೂರ. ಓಕೆ. ದಾಸ ವಂಶದ ಸ್ಥಾಪಕ ಅಥವಾ ಲಾಕ್ ಬಕ್ಷ್ ಅಂತ ಅವನಿಗೆ ಇದ್ದಂತ ಹೆಸರು. ಮತ್ತೆ ಕುತುಬ್ ಮಿನಾರ್, ಲೈಕ್ ನೋಡ್ತೀವಲ್ಲ ನಾವು ಕುತುಬ್ ಮಿನಾರ್, ಅದನ್ನ ಪ್ರಾರಂಭ ಮಾಡ್ದ ನೀನು, ಬಟ್ ಅದನ್ನ ಕಂಪ್ಲೀಟ್ ಮಾಡ್ದ ಇಲ್ತಮಿಷ್. ಅದನ್ನು ಕೇಳ್ತಾನೆ. ಕುತುಬ್ ಮಿನಾರ್ ಅನ್ನ ಪ್ರಾರಂಭ ಮಾಡಿದವ್ರು ಯಾರು?
ಕುತುಬುದ್ದೀನ್ ಐಬಕ್. ಕುತುಬ್ ಮಿನಾರ್ ಅನ್ನ ಕಂಪ್ಲೀಟ್ ಮಾಡಿದವನ್ ಯಾರು? ಇಲ್ತಮಿಶ್. ಆತರ ನೋಡ್ರಿ ಎಷ್ಟೊಂದು ಪ್ರಶ್ನೆಗಳನ್ನ ನಾವು ಇಲ್ಲಿ ಕಲಿತಾ ಹೋಗ್ತೀವಿ ಅಂದ್ರೆ ಅಟ್ಲೀಸ್ಟ್ ಬೇಸಿಕ್ ಅನ್ನ ಗ್ರಾಪ್ ಮಾಡ್ತಾ ಇದೀವಿ. ಮತ್ತೆ ಏನೇನ್ ಕೇಳ್ತಾನಲ್ಲ ಬಹಳ ವೇಟೇಜ್ ಇರತ್ರಿ ಮಾರ್ಕ್ಸ್. ಆದ್ರೆ ಬಹಳಷ್ಟು ಏನ್ ಮಾಡ್ತೀರಂದ್ರೆ ಎಲ್ಲಾ ಜಾಸ್ತಿ ಓದಕ್ ಹೋಗಿ ಬರೋ ಅಂತ ಪ್ರಶ್ನೆಗಳನ್ನ ಬಿಟ್ಟು ಬಂದ್ಬಿಡ್ತಾರೆ. ಏನ್ ಮಾಡ್ತಾರಂದ್ರೆ ಅಯ್ಯೋ ನಾ ಈ ಆಪ್ಷನ್ ಕೊಟ್ಟೆ, ಅಥವಾ ನಾ ಬಿ ಕೊಟ್ಟೆ, ನಾನ್ ಸಿ ಕೊಟ್ಟೆ ಅಂದ್ರೆ ಕೊಡಬಾರದಕ್ಕೆ ಬೇರೆ ಆಪ್ಷನ್ ಕೊಡೋದ್ ಬಿಟ್ಟು ಇನ್ನೊಂದು ಆಪ್ಷನ್ ಕೊಟ್ಟು ಎಕ್ಸಾಮ್ ಮುಗಿದ ಮೇಲೆ ಬಂದು ಪಶ್ಚಾತ್ತಾಪ ಪಟ್ರೆ ಉಪಯೋಗ ಇಲ್ಲ. ಅದಕ್ಕೋಸ್ಕರ ಸರಿಯಾದ ರೀತಿಯಲ್ಲಿ ತರಬೇತಿ, ಸರಿಯಾದ ರೀತಿಯಲ್ಲಿ ನಾವು ಪ್ರಿಪೇರ್ ಆಗಿ ಹೋಗೋಣ. ಓಕೆ, ಇಲ್ತಮಿಶ್ ನಿಜವಾದ ಸ್ಥಾಪಕ ಇಂಕಾ ಸಿಸ್ಟಮ್ ಅನ್ನ ತಂದ. ಕುತುಬ್ ಮಿನಾರ್ ಪೂರ್ಣಗೊಳಿಸ್ತಾನೆ ಮತ್ತೆ ದೆಹಲಿಯನ್ನ ರಾಜಧಾನಿಯಾಗಿ ಮಾಡ್ದವನು ಅವನೇ. ಅದ್ ನೋಡ್ರಿ ಇನ್ನೊಂದು ಇಂಪಾರ್ಟೆಂಟ್ ಬರ್ತದ. ಇಲ್ತಮಿಶ್ನ ಮಗಳು ರಜಿಯಾ ಸುಲ್ತಾನ್ ಇತಿಹಾಸದಲ್ಲಿ ಬಹಳ ಏನಂದ್ರೆ ಫೇಮಸ್ ವುಮೆನ್ ಆಗಿರುವಂತ ಅಥವಾ ಫೇಮಸ್ ಪರ್ಸನಾಲಿಟಿಯಲ್ಲಿ ಬರುವಂತ ಒಂದು ಹೆಸರಿದೆ ರಜಿಯಾ ಸುಲ್ತಾನ್. ಯಾಕಂದ್ರೆ ದೆಹಲಿಯ ಮೊದಲ ಮತ್ತು ಕೊನೆಯ ಆಡಳಿತಗಾರ್ತಿ. ಶಿ ಇಸ್ ದ ಫಸ್ಟ್ ಅಂಡ್ ಲಾಸ್ಟ್. ಯಾಕಂದ್ರೆ ಇಲ್ತಮಿಶ್ ತನ್ನ ಮಗಳಿಗೆ ಒಂದೇನಪ್ಪಾ ಅಂತಂದ್ರೆ ಈ ಒಂದು ಮನೆತನ ಅಥವಾ ಒಂದು ರಾಣಿಯಾಗಿ ಅದನ್ನ ನೋಡ್ಕೊಳಕ್ ನೋಡ್ತಾನೆ, ಲೈಕ್ ಒಂದು ಆಡಳಿತಗಾರ್ತಿಯಾಗಿ. ಆದ್ರೆ ದೆಹಲಿ ಸುಲ್ತಾನರಲ್ಲೇ ಅದೇ ಕೊನೆ ಅಥವಾ ನಮಗೆ ಅದು ಯಾರು ಬರಲ್ಲ ಮುಂದೆ ಮತ್ತೆ ರಜಿಯಾ ಸುಲ್ತಾನ್. ಓಕೆ, ಸೊ ಕೊನೆಗೆ ಹತ್ಯೆಯಾಗಿ ಕೊನೆಗೊಳ್ತಾಳೆ. ಓಕೆನಾ, ಗೊತ್ತಿರ್ಬೇಕು ನಿಮಗೆ ಪ್ರಮುಖವಾದ ವಂಶಗಳಲ್ಲಿ ಕುತುಬುದ್ದೀನ್ ಐಬಕ್, ಇಲ್ತಮಿಶ್, ರಜಿಯಾ ಸುಲ್ತಾನ್, ಆಮೇಲೆ ಗಿಯಾಸುದ್ದೀನ್ ಬಲ್ಬನ್. ನೋಡ್ರಿ ಬ್ಲಡ್ ಅಂಡ್ ಐರನ್ ಪಾಲಿಸಿ ಅಂತ ತರ್ತಾನೇನು, ಶಕ್ತಿಶಾಲಿ ರಾಜ ಈತ. ಯಾರು? ಬಲ್ಬನ್. ಶಕ್ತಿಶಾಲಿ ರಾಜ ಅಂತ ಕರೀತಾರೆ. ಸೈನ್ಯವನ್ನ ಬಲಪಡಿಸ್ತಾನೆ ಈತ, ಬಂಡಾಯಗಳನ್ನ ನಿಗ್ರಹಿಸ್ತಾನೆ. ಯಾರು? ಗಿಯಾಸುದ್ದೀನ್ ಬಲ್ಬನ್. ಹಾಗಾದ್ರೆ ಈ ಒಂದು ಮನೆತನ ಅಥವಾ ಏನಿದೆಯಲ್ಲ ಯಾವ್ದು ಸ್ಲೇವ್ ಡೈನಸ್ಟಿ, ಯಾವ್ದೆಲ್ಲಾ ಪ್ರಮುಖವಾದ ಯುದ್ಧಗಳು ತಂದ್ರೆ ನಾನೆಲ್ಲಾ ಹೇಳಲ್ಲ ನಿಮಗೆ, ಜಸ್ಟ್ ಟೈಮ್ ಲೈನ್ ತರ. ಯಾಕಂದ್ರೆ ಇದು ನಿಮಗೆ ಹೇಳ್ತಾ ಇರೋದೇನು, ಎಕ್ಸಾಮ್ ಅಲ್ಲಿ ಯಾವತ್ತು ನೀವು ಅಂಕ ಕಳ್ಕೊಬೇಡ್ರಿ. ಇದು ಪರ್ಫೆಕ್ಟ್ ಆಗಿ ಓದಿರ್ತಿರಲ್ಲ ಅವ್ರಿಗೆ ಇನ್ನ ಪರ್ಫೆಕ್ಟ್ ಕ್ಲಾಸ್ ಇದೆ, ಯಾಕಂದ್ರೆ ರಿವಿಷನ್ ಆಗತ್ತೆ ನಿಮ್ಗೆ. ಇನ್ನೊಂದ್ಸಲ ಓದ್ತಿರೋರಿಗೆ ಇದ್ರ ಬಗ್ಗೆ ನಾನು ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಕ್ಲಾಸ್ ಮಾಡಿದ್ದೀನಿ, ಯೂಟ್ಯೂಬ್ ಅಲ್ಲಿ ಇದೆ. ಓಕೆ ನೋಡಿ, ಇಲ್ತಾಮಿಶ್ ವರ್ಸಸ್ ಇಲ್ದಿಯಾಸ್ ಇವ್ರ ಮಧ್ಯೆ ನಡೆದಂತ ಕದನ, ಬ್ಯಾಟಲ್ ಆಫ್ ತರೇನ್. ತರೇನ್ ಕದನ ಯಾವಾಗ ನಡೀತಂತ ಕೊಡ್ತಾನೆ, 1216. ಕ್ವಶನ್, ತರೇನ್ ಕದನ ಇಲ್ತಮಿಶ್ ಓಕೆ ಇಲ್ದಿಯಾಸ್. ಅದಕ್ಕೆ ಇಲ್ತಮಿಶ್ ಇಲ್ದಿಯಾಸ್ ನ ಸೋಲಿಸ್ತಾನೆ ಡೆಲ್ಲಿಯನ್ನ ಕಂಟ್ರೋಲ್ ತಗೊಳೋದಕ್ಕೆ. ಹಾಗಾಗಿ ತರೇನ್ ಯುದ್ಧ ಯಾವಾಗ ನಡೀತು? 1216. ಇಯರ್ ಮೆನ್ಷನ್ ಮಾಡಿ ಇಟ್ಕೊಳ್ರಿ. ಹೌದಾ, ಇಲ್ತಮಿಶ್ ಮತ್ತೆ ಎಲ್ದಿಜ್ ಮಧ್ಯೆ ನಡೆದಂತ ಕದನ, ಅದು ತರೇನ್ ಕದನ. ನಂತರ ಮುಂದಿನ ಪ್ರಶ್ನೆ ನೋಡಿ, ಹೂ ವಾಸ್ ದ ಫೌಂಡರ್ ಆಫ್ ಖಿಲ್ಜಿ ಡೈನೆಸ್ಟಿ? ಖಿಲ್ಜಿ ರಾಜವಂಶದ ಸ್ಥಾಪಕರು ಯಾರು ಸರ್? ಹೋಗ್ತಾ ಹೋಗ್ತಾ ನಿಮಗೆ ಈಸಿನ ಇದಾವೆ, ಮಾಡರೇಟ್ ಇದಾವೆ, ಡಿಫಿಕಲ್ಟ್ ಇದಾವೆ, ಎಲ್ಲಾ ತರದ ಪ್ರಶ್ನೆಗಳು ಮಿಕ್ಸ್ ಮಾಡಿದೀನಿ. ಯಾಕಂದ್ರೆ ಸ್ಟಾರ್ಟಿಂಗ್ ಡಿಫಿಕಲ್ಟಿ ಕೊಟ್ರೆ ನಿಮಗೆ ಕಷ್ಟ ಆಗ್ತದ. ಒಂದೇ ಕ್ವಶನ್ ನೋಡಿ ಬೇಡಪ್ಪ ನನಗಿದಂತ ಹೋಗ್ಬಿಡ್ತೀರಿ. ಅದಕ್ಕೆ ನಿಮಗೆ ಸ್ವಲ್ಪ ರೂಢಿ ಮಾಡಿ, ಸ್ವಲ್ಪ ಅರ್ಥ ಮಾಡಿಸಿ ಹೋಗ್ತಾ 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 ಎಲ್ಲಾ ತರದ ಕ್ವಶನ್ಸ್ ಗಳನ್ನ ಕವರ್ ಮಾಡೋಣ. ಖಿಲ್ಜಿ ಮನೆತನ. ಖಿಲ್ಜಿ ಮನೆತನದ ನಿಜವಾದ ಸ್ಥಾಪಕ ಯಾರಪ್ಪ ಅಂತಂದ್ರೆ ಅದು ಆಪ್ಷನ್ ಯಾವ್ದು ಕೊಟ್ಟಿದ್ದೀರಾ ತಲೆಯಲ್ಲಿ ಕುತ್ಕೊಂಡಿದೆ ಆನ್ಸರ್ ನಿಮ್ದು. ನಾನು ಹೇಳಲಾ, ಜಲಾಲುದ್ದೀನ್ ಫಿರೋಜ್ ಶಾ ಖಿಲ್ಜಿ. ಜಲಾಲುದ್ದೀನ್ ಫಿರೋಜ್ ಖಿಲ್ಜಿ ಅಂತ 1290 1296 ಎಡಿ. ಎಡಿ ಅಂದ್ರೇನು? ಆಫ್ಟರ್ ಡೆತ್ ಅಲ್ಲ, ಎನ್ನೋಡೋಮಿನ್ ಅಂತ ಕರಿತೀವಿ. BC ಅಂದ್ರೆ ಬಿಫೋರ್ ಕ್ರೈಸ್ಟ್, ಎಡಿ ಅಂದ್ರೆ ಅನ್ನೋಡೋಮಿನ್. ಖಿಲ್ಜಿ ಮನೆತನದ ಸ್ಥಾಪಕ. ನೋಡಿ ನಿಜವಾದ ಸ್ಥಾಪಕ ಅಂತ ಹೇಳಿ ಸ್ಥಾಪಕ, ಯಾಕಂದ್ರೆ ಖಿಲ್ಜಿ ಮನೆತನ ಶಾರ್ಟೆಸ್ಟ್ ರೀ, 1290 1320. ಅತ್ಯಂತ ಕಡಿಮೆ ಅವಧಿಯನ್ನ ಆಳಿದಂತ ಡೆಲ್ಲಿ ಸುಲ್ತಾನರು ಯಾರಪ್ಪ ಅಂದ್ರೆ, ಡೆಲ್ಲಿ ಸುಲ್ತಾನರ 5ರಲ್ಲಿ ಯಾವ್ದಂದ್ರೆ ಖಿಲ್ಜಿ ಮನೆತನ. ಸೋಲ್ಜರ್ ಆಗಿ ಸ್ಟಾರ್ಟ್ ಮಾಡ್ತಾರೆ ಯಾವುದು? ಈ ಜಲಾಲುದ್ದೀನ್ ಫಿರೋಜ್ ಶಾ ಖಿಲ್ಜಿ. ಓಕೆ, ನಂತರ ನೋಡ್ರಿ ಎಷ್ಟು ಅದ್ಭುತವಾಗಿದೆ ಅಂದ್ರೆ ಖಿಲ್ಜಿ ವಂಶ ಸ್ವಂತ ನೋಡ್ರಿ ಮೊದಲಿಗೆ ಸೈನಿಕನಾಗಿ ಜೀವನ ಆರಂಭ ಮಾಡ್ತಾನಿತ. ಯಾರು? ಜಲಾಲುದ್ದೀನ್ ಖಿಲ್ಜಿ ಫಿರೋಜ್ ಶಾ ಖಿಲ್ಜಿ. ನಂತರ ಸುಲ್ತಾನನಾಗ ಅಧಿಕಾರಕ್ಕೆ ಬರ್ತಾನ. ದಾಸ ವಂಶದ ನಂತರ ಖಿಲ್ಜಿ ವಂಶ ಆರಂಭ ಮಾಡಿರೋದು ಇದೆ. ದಾಸ ಅಂದ್ರೆ ಸ್ಲೇವ್ ಡೈನೆಸ್ಟಿ. ಸ್ಲೇವ್ ಡೈನೆಸ್ಟಿ ಆದ್ಮೇಲೆ ಬಂದಿದ್ದೆ ಖಿಲ್ಜಿ ಮನೆತನ. ಓಕೆ, ಪ್ರಮುಖ ರಾಜರಂದ್ರೆ ಜಲಾಲುದ್ದೀನ್ ಫಿರೋಜ್ ಶಾ ಖಿಲ್ಜಿ ಅಥವಾ ಫಿರೋಜ್ ಖಿಲ್ಜಿ ಅಂತ ಏನಿದಾರಲ್ಲ ಈತ. ಮೃದುವಾದ ಸ್ವಭಾವ ಅಂದ್ರೆ ಸಾಫ್ಟ್ ಕನ್ಸರ್ನ್ ಇರ್ತಾನೆ. ಅದು ನೋಡಿ ತನ್ನ ಸ್ವಂತ ಅಳಿಯ ಯಾರು? ಅಲ್ಲಾವುದ್ದೀನ್ ಖಿಲ್ಜಿ. ಅವನನ್ನ ಹತ್ಯೆ ಮಾಡಿ, ಇಷ್ಟು ಸಾಫ್ಟ್ ಇದ್ರೆ ನಡೆಯಲ್ಲ ಮಾರ್ಯ ಸಿಂಹಾಸನಕ್ಕ, ಆಡಳಿತ ಅಂದ್ರೆ ಬಹಳ ಖಡಕ್ ಆಗಿರ್ಬೇಕಂತೇಳಿ ಅವನನ್ನ ಕೊಲ್ತಾನ. ಅವನ ಆಸ್ಥಾನ ಅಂದ್ರೆ ಲೈಕ್ ಅವನ ಸಿಂಹಾಸವನ್ನ ತನ್ನ ಅಳಿಯ ಯಾರು? ಜಲಾಲುದ್ದೀನ್ ಫಿರೋಜ್ ಶಾ ಖಿಲ್ಜಿ ಅಥವಾ ಫಿರೋಜ್ ಖಿಲ್ಜಿ ಇದನ್ನಲ್ಲ, ಅವನ ಅಳಿಯನಾದಂತ ಅಲ್ಲಾವುದ್ದೀನ್ ಖಿಲ್ಜಿ. ಬಹಳ ಇಂಪಾರ್ಟೆಂಟ್ ಇದು. SSC ಆಗಿರ್ಲಿ ಅಥವಾ ಸ್ಟೇಟ್ ಎಕ್ಸಾಮ್ಸ್ ಆಗಿರ್ಲಿ, ರೈಲ್ವೇಸ್ ಆಗಿರ್ಲಿ ಕೇಳ್ತಾನ. ಖಿಲ್ಜಿ ವಂಶದಲ್ಲಿ ಅದ್ಭುತ ಪ್ರಮುಖವಾದಂತ ಮತ್ತೆ ಇಂಪಾರ್ಟೆಂಟ್ ರೂಲರ್ ಯಾರಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿ. 1296 1316 ಆಳ್ವಿಕೆ ಮಾಡಿದಂತ ರಾಜ.
ಮಾರ್ಕೆಟ್ ಕಂಟ್ರೋಲ್ ಸಿಸ್ಟಮ್, ಬೆಲೆ ನಿಯಂತ್ರಣವನ್ನ ಬಹಳ ಕಂಟ್ರೋಲ್ ಮಾಡ್ತಾನೆ ಈತ. ಮಿಲಿಟರಿ ರಿಫಾರ್ಮ್ಸ್ ಅನ್ನ ಮಾಡ್ತಾನೆ. ತೆರಿಗೆ ವ್ಯವಸ್ಥೆಯನ್ನ ಬಲಪಡಿಸ್ತಾನೆ. ಯಾರು? ಅಲ್ಲಾವುದ್ದೀನ್ ಖಿಲ್ಜಿ. ಓಕೆ. ನಂತರ ನೋಡ್ಬೋದು ನೀವು ಏನಪ್ಪಾ ಅಂದ್ರೆ ಪ್ರಮುಖವಾದ ದಾಳಿಗಳು ಯಾವ್ಯಾವ ಮಾಡ್ತಾರೆ ಈ ಖಿಲ್ಜಿ ಮನೆತನಗಳ ಅಂತಂದ್ರೆ, ಅಲ್ಲಾವುದ್ದೀನ್ ಖಿಲ್ಜಿ ಮತ್ತೆ ಲೈಕ್ ಮುಂಗೋಲ್ಸ್ ಅಂತ ಏನ್ ಕರಿತೀವಲ್ಲ, ಓಕೆ, ಅವ್ರ ದಾಳಿಗಳನ್ನ ತಡಿತಾನೆ ಇವನು. ಯಾಕಂದ್ರೆ ಬಹಳಷ್ಟು ಜನಕ್ಕೆ ತಲೆನೋವಾಗಿರ್ತದೆ ಇದು. ಮುಂಗೋಲ್ರು ಅಂತ ಏನ್ ಕರಿತೀವಲ್ಲ, ಇವ್ರು ಬರ್ತಾರ, ದಾಳಿ ಮಾಡ್ತಾರ, ಹೋಗ್ತಾರ, ಬರ್ತಾರ, ದಾಳಿ ಮಾಡ್ತಾರ, ಹೋಗ್ತಾರ. ಬಹಳಷ್ಟು ರಾಜರಿಗೆ ತಲೆನೋವಾಗಿರ್ತದ. ಬಟ್ ಈತ ಅಲ್ಲಾವುದ್ದೀನ್ ಖಿಲ್ಜಿ ಅದನ್ನ ತಡಿತಾನೆ. ದಕ್ಷಿಣ ಭಾರತದ ಅಭಿಯಾನ ಬಹಳ ಇಂಪಾರ್ಟೆಂಟ್ ಇದು. ಸೇನಾಪತಿಯಾಗಿ ಮಲ್ಲಿಕ್ ಕಫರ್ನ ಕಳಿಸ್ತಾನೆ. ದಕ್ಷಿಣ ಭಾರತಕ್ಕೆ ಹೋಗಪ್ಪ, ಅಭಿಯಾನ ಮಾಡು ಅಂತ ಹೇಳಿ ಮಲ್ಲಿಕ್ ಕಫರ್ನ ಕಳಿಸ್ತಂತ ರಾಜ ಯಾರು ಅಂತ ಕೇಳಿದ್ರೆ ಅದು ಅಲ್ಲಾವುದ್ದೀನ್ ಖಿಲ್ಜಿ. ಓಕೆ. ಮಹಾರಾಷ್ಟ್ರದ ದೇವಗಿರಿ, ವಾರಂಗಲ್ ತೆಲಂಗಾಣ, ದ್ವಾರ ಸಮುದ್ರ ಕರ್ನಾಟಕದ್ದು, ಮದುರೈ ತಮಿಳ್ನಾಡು, ಈ ತರ ಅಭಿಯಾನ ಕಳಿಸ್ತಾನೆ. ಯಾರನ್ನ? ಮಲ್ಲಿಕ್ ಕಫರ್ ಅಂತ. ಯಾಕಂದ್ರೆ ಫ್ರೀಕ್ವೆಂಟ್ ಆಗಿ ಕೇಳ್ಯಾರ ಇದನ್ನ ಎಕ್ಸಾಮ್ ಅಲ್ಲಿ. ನಿಮ್ ಸ್ಟೇಟ್ ಎಕ್ಸಾಮ್ಸ್ ಅಲ್ಲೇ ಕೇಳಿದಾರೆ, ಹೌದಾ? ಅಥವಾ SSC ಅಲ್ಲೂ ಬಹಳ ಕೇಳ್ತಾನೆ ಈ ತರ ಪ್ರಶ್ನೆಗಳನ್ನ. ಓಕೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ಹೂ ವಾಸ್ ದ ಫೌಂಡರ್ ಆಫ್ ಮೌರ್ಯ ಡೈನೆಸ್ಟಿ? ಮೌರ್ಯ ರಾಜವಂಶದ ಸ್ಥಾಪಕರು ಯಾರು? ಚಂದ್ರಗುಪ್ತ ಮೌರ್ಯ, ಸಮುದ್ರಗುಪ್ತ, ಪುಷ್ಯಮಿತ್ರ, ಶುಂಗವಸು, ದೇವ. ಯಾರಿರ್ಬೋದು? ಓಕೆ. ಸೊ ಲೈಕ್ ನಿಮಗೆ ಒಂದು 5ರಿಂದ 6 ಸೆಕೆಂಡ್ ಟೈಮ್ ಕೊಡ್ತೀನಿ, ಯೋಚನೆ ಮಾಡ್ರಿ ಯಾರಿರ್ಬೋದು ಮೌರ್ಯ ವಂಶದ ಸ್ಥಾಪಕರು ಅಂತ. ನಿಮಗ್ ಕೂಡ ನೋಡ್ರಿ, ಮೌರ್ಯ ವಂಶ ಅಂತ ಬಂದಾಗ ಇದಕ್ಕೆ ರೈಟ್ ಆನ್ಸರ್ ಚಂದ್ರಗುಪ್ತ ಮೌರ್ಯ. ಓಕೆ. ಚಂದ್ರಗುಪ್ತ ಮೌರ್ಯ ಈತ 321 BC ಪವರ್ಫುಲ್ ಡೈನಾಸ್ಟಿ ಏನ್ಷಿಯಂಟ್ ಭಾರತದಲ್ಲಿ ಅಂದ್ರೆ ಅದು ಚಂದ್ರಗುಪ್ತ ಮೌರ್ಯ ಸ್ಥಾಪನೆ ಮಾಡಿದಂತ ಮೌರ್ಯ ಮನೆತನ. ಓಕೆ. ಅದು ಕ್ರೆಡಿಟ್ಸ್ ಯಾರಿಗ ಹೋಗುತ್ತಂದ್ರೆ ನೋಡ್ರಿ, ಮೌರ್ಯ ಮನೆತನ ಕ್ರೆಡಿಟ್ಸ್ ಹೋಗ್ಬೇಕಾಗಿರೋದು ಆತನ ಒಂದು ಏನಪ್ಪಾ ಅಂದ್ರೆ ಮಿನಿಸ್ಟರ್ ಆದಂತ ಚಾಣಕ್ಯ, ಕೌಟಿಲ್ಯ ಅಥವಾ ವಿಷ್ಣುಗುಪ್ತ. 3 ಒಂದೇ ಹೆಸರು. ಮತ್ತ ಚಾಣಕ್ಯ, ಓಕೆ, ವಿಷ್ಣುಗುಪ್ತ ಅಥವಾ ಕೌಟಿಲ್ಯ ಎಲ್ಲ ಒಂದೇ ಹೆಸರು. ಓಕೆ. ಸೊ ನಮ್ಗೆ ಕೇಳ್ತಿರ್ತಾನ ಅರ್ಥಶಾಸ್ತ್ರನ ರಚನೆ ಮಾಡಿದ್ರೆ ಯಾರು? ಕೌಟಿಲ್ಯನ ಅರ್ಥಶಾಸ್ತ್ರ. ಕೌಟಿಲ್ಯ ಬರೆದಿರೋದು ಅರ್ಥಶಾಸ್ತ್ರ, ಹೌದಾ? ನೋಡ್ರಿ, ಮೌರ್ಯ ವಂಶ ಈತ ಬಹಳ ಅನಾಹುತಲಿ ಮನುಷ್ಯ. ಯಾರು? ಕೌಟಿಲ್ಯ. ಬಹಳ ಏನಪ್ಪಾ ಅಂತಂದ್ರೆ ಕ್ರಿಯೇಟ್ ಆಗಿರ್ಬೋದು. ಅರ್ಥಶಾಸ್ತ್ರ ನೋಡ್ರಿ, ಸಪ್ತಾಂಗ ತೇರಿ ಅಂತ ತರ್ತಾರೆ. ಯಾರು? ಕೌಟಿಲ್ಯರು. ಸಪ್ತಾಂಗ ತೇರಿ ಅದು ಎಷ್ಟು ಪವರ್ಫುಲ್ ಅಂದ್ರೆ ಅರ್ಥಶಾಸ್ತ್ರ ಆಗಿರ್ಬೋದು ಅಥವಾ ನಮ್ಮ ಒಂದು ಬೌಂಡ್ರಿ ಅಥವಾ ಲೈಕ್ ಪೊಲಿಟಿಯಲ್ ಬಹಳ ಇಂಪಾರ್ಟೆಂಟ್ ಆಗತ್ತದು. ಚಂದ್ರಗುಪ್ತ ಮೌರ್ಯ ಕ್ರೆಡಿಟ್ಸ್ ಹೋಗ್ಬೇಕಾಗಿರೋದು ಕೌಟಿಲ್ಯಗೆ. ಯಾಕಂದ್ರೆ ಸ್ಥಾಪನೆ ಮಾಡಿರ್ತಾರೆ 321 BC ಫಸ್ಟ್ ಲಾರ್ಜ್ ಎಂಪೈರ್ ಇದೆ ಇಂಡಿಯಾದಲ್ಲಿ. ಯಾವುದು? ಚಂದ್ರಗುಪ್ತ ಮೌರ್ಯ ಸ್ಥಾಪನೆ ಮಾಡಿರೋಂತ ಇದು. ಚಂದ್ರಗುಪ್ತ ಮೌರ್ಯ ಯಾರನ್ನ ಸೋಲಿಸಿದ ಅಂತಂದ್ರೆ ನಂದಾ ಡೈನೆಸ್ಟಿಯ ಧನನಂದನನ್ನ ಸೋಲಿಸ್ತಾನೆ. ನಂದ ವಂಶದ ಧನನಂದನನ್ನ ಸೋಲಿಸಿ ಚಂದ್ರಗುಪ್ತ ಮೌರ್ಯ ವಂಶವನ್ನ ಸ್ಟಾರ್ಟ್ ಮಾಡ್ತಾನೆ, ಚಾಣಕ್ಯನ ಒಂದು ಸಹಾಯದೊಂದಿಗೆ. ಈ ಪಾಟಲಿಪುತ್ರ ಅನ್ನೋದೇನಿದೆಯಲ್ಲ, ಪಾಟಲಿಪುತ್ರ ಹೇಗೆ ಬಂತಂತ ಅದು ಕೂಡ ತಿಳ್ಕೊಳ್ರಿ. ಚಂದ್ರಗುಪ್ತ ಮೌರ್ಯ ಲಿಚ್ಚಿವಿ ಪ್ರಿನ್ಸಸ್ ನ ರಾಣಿ ಆದಂತ ಕುಮಾರದೇವಿ ಅಂತ ಇರ್ತಾಳೆ. ಯಾರು? ಕುಮಾರದೇವಿ. ಲಿಚ್ಚಿವಿಯ ರಾಣಿ ಆಕಿ. ಆ ಕುಮಾರದೇವಿಯನ್ನ ಮದುವೆ ಆಗಿರೋದಕ್ಕೋಸ್ಕರ ಅವನಿಗೆ ಪಾಟಲಿಪುತ್ರ ವರದಕ್ಷಿಣೆಯಾಗಿ ಬರುತ್ತೆ. ಯಾರಿಗೆ? ಚಂದ್ರಗುಪ್ತನಿಗೆ. ಹಾಗಾಗಿ ಪಾಟಲಿಪುತ್ರವನ್ನ ರಾಜಧಾನಿಯಾಗಿ ಮಾಡ್ತಾನೆ. ಅರ್ಥ ಆಯ್ತಾ? ಲಿಚ್ಚಿವಿ ಪ್ರಿನ್ಸಸ್ ನ ಮದುವೆ ಆಗಿದ್ದ್ಯಾರು? ಚಂದ್ರಗುಪ್ತ ಮೌರ್ಯ. ಯಾರವರು? ಕುಮಾರದೇವಿ. ಅರ್ಥ ಆಯ್ತಾ? ಸೊ ಚಂದ್ರಗುಪ್ತ ಮೌರ್ಯನ ಮಗ ಯಾರಂದ್ರೆ ಬಿಂದುಸಾರ. ಅಮಿತ್ರಘಾತ ಅಂತ ಕರಿತೀವಿ. ನೋಡ್ರಿ, ಬಿಂದುಸಾರ ಬೇರೆ, ಬಿಂಬಿಸಾರ ಬೇರೆ. ಬಿಂಬಿಸಾರ ಬೇರೆ ಕಡೆ ಬರ್ತದ. ಬಿಂದುಸಾರ ಬೇರೆ, ಬಿಂಬಿಸಾರ ಪಿತೃಘಾತಕ ಅಂತ ಇದೆ. ತನ್ನ ಸ್ವಂತ ತಂದೆಯನ್ನೇ ಲೈಕ್ ಹತ್ಯೆ ಮಾಡಿ ಜೈಲಲ್ಲಿ ಇಟ್ಟು ಆಳ್ವಿಕೆ ಮಾಡ್ದಂತವನು. ಯಾರು? ಪಿತೃಘಾತಕ ಅಂತ ಕರೀತಾರೆ. ಅದು ಬಿಂಬಿಸಾರ, ಇದು ಬಿಂದುಸಾರ. ಓಕೆ. ಅಮಿತ್ರಘಾತ ಅಂತ ಆತನ ಕರಿತಿದ್ರು. ಈ ಬಿಂದುಸಾರನ ಮಗನೇ ಅಶೋಕ, ದ ಗ್ರೇಟ್ ಅಶೋಕ ಅಂತ ಕರಿತೀವಲ್ಲ. ಬಹಳ ಮುಖ್ಯವಾಗಿರೋದು ದ ಗ್ರೇಟ್ ಅಶೋಕ. ಬೌದ್ಧ ಧರ್ಮವನ್ನ ಹರಡಿಸಿರುವಂತ ಅಶೋಕ. ಅಶೋಕ ಯಾವ ಧರ್ಮವನ್ನ ಫಾಲೋ ಮಾಡಿದ ಅಂತ ಕೇಳಿದ್ರೆ ಬೌದ್ಧ ಧರ್ಮ. ಅಶೋಕ ಪಿಲ್ಲರ್ಸ್ ಕೇಳ್ತೀರಾ ನೀವು ಎಲ್ಲಾ ಕಡೆ, ಹೌದಾ? ಅಶೋಕ ಅಂತ ತಲೆಯಲ್ಲಿ ಬಂದಾಗ ನಿಮಗೆ ಪ್ರಮುಖವಾಗಿ ಬರುವಂತ ಯುದ್ಧವೇ ನಮಗೆ ಯಾವುದು? ನೋಡೋಣ ಎಷ್ಟು ಜನ ಕಮೆಂಟ್ ಮಾಡ್ತೀರಿ. ಈ ವಿಡಿಯೋ ಮುಗಿದ ತಕ್ಷಣ ನಿಮಗೆ ಅಥವಾ ವಿಡಿಯೋ ಕೇಳ್ರಿ, ವಿಡಿಯೋ ಮೊದಲನೇ ಕಮೆಂಟ್ ಮಾಡ್ರಿ, ಬರ್ದು ಇಟ್ಕೊಳ್ರಿ. ಅಶೋಕ ಯಾವ ಯುದ್ಧ, ಆ ಅಶೋಕ ಮಾಡಿದಂತ ಮೊದಲ ಯುದ್ಧ ಮತ್ತು ಕೊನೆಯ ಯುದ್ಧ ಯಾವ್ದಾಗಿತ್ತದು ಅಂತ ಕಮೆಂಟ್ ಮಾಡ್ರಿ. ತುಂಬಾ ಸುಲಭವಾದ ಪ್ರಶ್ನೆ. ನೋಡೋಣ ಎಷ್ಟು ಜನ ಅದಕ್ಕೆ ಕಮೆಂಟ್ ಮಾಡ್ತೀರಂತ. ಓಕೆ. ಚಂದ್ರಗುಪ್ತ ಮತ್ತು ಧನನಂದನನ್ನ ಸ್ಟಾರ್ಟ್ ಮಾಡ್ತಾನೆ. ಅಂದ್ರೆ ಅಲ್ಲಿ 321 ಮೌರ್ಯ ವಂಶವನ್ನ ಸ್ಟಾರ್ಟ್ ಮಾಡಿದ್ರು. ಮತ್ತೆ ಚಂದ್ರಗುಪ್ತ ಸೆಲಾಕಸ್ ನಿಕೇಟರ್, ಓಕೆ, ಗ್ರೀಕ್ ರಾಜ್ಯದ ವಿರುದ್ಧ ಯುದ್ಧ ಮಾಡ್ತಾನೆ. ಒಂದು ಒಪ್ಪಂದದೊಂದಿಗೆ ಅದು ಕೊನೆಗೊಳ್ಳುತ್ತೆ. ಕೆಲವು ಪ್ರದೇಶಗಳನ್ನ ಪಡ್ಕೊಂಡು ನಿಕಟರ್ ಜೊತೆ ಚಂದ್ರಗುಪ್ತ ಮೌರ್ಯ ಒಂದು ಒಪ್ಪಂದದೊಂದಿಗೆ ಟ್ರೀಟಿ ಜೊತೆ ಕೊನೆಗೊಳ್ಳುತ್ತೆ. ಓಕೆ.
ಹಾ ಸರ್ ಬಂದ್ಬಿಡ್ತಲ್ಲ ಸರ್ ಕಮೆಂಟ್ ಮಾಡಕ್ ಹೇಳಿದ್ರಿ ಅಂತಂದ್ರೆ ಇರ್ಲಿ ನೋಡೋಣ ಎಷ್ಟ್ ಜನ ಇದಕ್ಕೆ ಇನ್ನ ಜಾಸ್ತಿ ಹೇಳ್ತೀರಾ ಇದ್ರ ಬಗ್ಗೆ ವಿಷಯ ಅಂತ ನೋಡೋಣ. ಕಳಿಂಗ ಯುದ್ಧ ಅಶೋಕ ಮಾಡಿದಂತ ಮೊದಲ ಯುದ್ಧ ಮತ್ತು ಕೊನೆ ಯುದ್ಧ ಇದು. ಅಲ್ಲಿರುವಂತ ಭಾರಿ ಹಾನಿ ಆಗಿರೋದು ರಕ್ತಪಾತ ಆಗಿರೋದು ನೋಡಿ ಅವನಿಗೆ ಅಯ್ಯೋ ಈ ಒಂದು ಹೆಣಗಳ ಮೇಲೆ ನಾನು ಸಾಮ್ರಾಜ್ಯವನ್ನ ಕಟ್ಟಬೇಕೇ ಅಂತ ಮನಸ್ಸಿಗೆ ಬಂದು ಅಂದ್ರೆ ಮನಸ್ಸಲ್ಲಿ ಒಂದು ಆ ಪ್ರಶ್ನೆಯನ್ನು ಮೂಡಿ ನಾನು ಇನ್ನ ಯುದ್ಧವೇ ಮಾಡಲ್ಲ ಅಂತ ರಾಜ ಅಂತ ಏನಿರ್ತಲ್ಲ ಆ ಕೊನೆ ಯುದ್ಧ ಆಗತ್ತೆ ಒಂದು ಯಾರು ಅಶೋಕನ್ ಧಮ್ಮ ಪಾಲಿಸಿಯನ್ನು ಅನುಸರಿಸ್ತಾನೆ. ಅದಕ್ಕೋಸ್ಕರ ಅಶೋಕ ಬೌದ್ಧ ಧರ್ಮಕ್ಕೆ ಮಾರ್ಪಟ್ಟರು. ಓಕೆ ನೆಕ್ಸ್ಟ್ ಕ್ವಶನ್. ಹೂ ವಾಸ್ ದ ಫೌಂಡರ್ ಆಫ್ ಶುಂಗ ಡೈನೆಸ್ಟಿ? ಶುಂಗ ರಾಜವಂಶದ ಸ್ಥಾಪಕರು ಯಾರು? ನೋಡೋಣ ಎಷ್ಟ್ ಜನ ಹೇಳ್ತೀರಿ ಇದಕ್ಕ. ಶುಂಗ ಮನೆತನದ ಸ್ಥಾಪಕ ಚಂದ್ರಗುಪ್ತನ, ಸಮುದ್ರಗುಪ್ತನ, ಪುಷ್ಯಮಿತ್ರಿ ಶುಂಗನ ಅಥವಾ ವಸುದೇವನ ಅಂತ ಇದೆ. ಟಿಕ್ ಟಿಕ್ 1, ಟಿಕ್ ಟಿಕ್ 2, ಟಿಕ್ ಟಿಕ್ 3, ಟಿಕ್ ಟಿಕ್ 4, ಟಿಕ್ ಟಿಕ್ 5 ಅಥವಾ ಇನ್ನ 5 ಸೆಕೆಂಡ್ ಎಣಿಸಿದ್ರು ಕೂಡ ನಿಮ್ ತಲೆಯಲ್ಲಿ ಆಲ್ರೆಡಿ ಆನ್ಸರ್ ಇರುತ್ತೆ. ಹೇಳ ಆನ್ಸರು ಪುಷ್ಯಮಿತ್ರ ಶುಂಗ. ಕರೆಕ್ಟ್. ಯಾರ್ದೆಲ್ಲ ರೈಟ್ ಇದೆ? ಸೂಪರ್. ತಪ್ಪಾಗಿದ್ಯಾ? ಪರವಾಗಿಲ್ಲ, ಪ್ರಯತ್ನ ಪಟ್ಟಿದ್ದೀರಾ. ಹೌದಾ? ತಪ್ಪಾದ್ರ ಆಗ್ಲಿ ಪ್ರಯತ್ನ ಪಟ್ಟಿದ್ದೀರಾ ಅಂತಂದ್ರೆ ಅದ್ ನಿಮ್ ತಲೆಲಿರುತ್ತೆ. ಓ ನಾನು ಮೊನ್ನೆ ತಪ್ಪು ಮಾಡಿದೀನಿ ಸರಿ ಮಾಡ್ಬೇಕಂತ ನೆಕ್ಸ್ಟ್ ಟೈಮ್. ಬಟ್ ಪ್ರಯತ್ನ ಮಾಡದೆ ಸುಮ್ನೆ ಕೂರ್ಬೇಡಿ. ಓಕೆ ನೋಡಿ ಶುಂಗ ಮನೆತನದ ಸ್ಥಾಪನೆ ಮಾಡಿರುವಂತದ್ದು ಪುಷ್ಯಮಿತ್ರ ಶುಂಗ. ಈತ ಬೃಹತ್ ರಥವನ್ನ ಸೋಲಿಸ್ತಾನೆ. ಈ ಮೌರ್ಯ ವಂಶ ಏನಿತ್ತಲ್ಲ ಧನನಂದನನ್ನ ಸೋಲಿಸಿ ನಂದ ಡೈನೆಸ್ಟಿಯ ಧನನಂದನನ್ನ ಸೋಲಿಸಿ ಮೌರ್ಯ ವಂಶವನ್ನ ಸ್ಟಾರ್ಟ್ ಮಾಡಿದ ಚಂದ್ರಗುಪ್ತ ಮೌರ್ಯ. ಈ ಚಂದ್ರಗುಪ್ತ ಮೌರ್ಯನ ಅಂದ್ರೆ ಮೌರ್ಯ ವಂಶದ ಕೊನೆಯ ದೊರೆಯಾದಂತ ಬೃಹದ್ ರಥನನ್ನ ಸೋಲಿಸಿ ಹೌದಾ ಕೊಂದು ಪುಷ್ಯಮಿತ್ರ ಶುಂಗ ಶುಂಗ ಮನೆತನವನ್ನ ಸ್ಥಾಪನೆ ಮಾಡ್ತಾನೆ. ಓಕೆ ಶುಂಗ ವಂಶವನ್ನ ಸ್ಟಾರ್ಟ್ ಮಾಡ್ದಂತ ನೋಡ್ರಿ ಎಷ್ಟು ಲೈಕ್ ವಾಸ್ಟ್ ಇದೆ ಈ ಕಡೆ ನಾರ್ತ್ ಇಂಡಿಯಾದಲ್ಲಿ. ಅರ್ಥ ಆಯ್ತಾ? ಪುಷ್ಯಮಿತ್ರ ಶುಂಗ 187ನೇ BC ಬಿಫೋರ್ ಕ್ರೈಸ್ಟ್ ಅಲ್ಲಿ ಸ್ಥಾಪನೆ ಮಾಡಿರುವಂತದ್ದು. ಬೃಹತ್ ರಥ ಯಾರು? ಮೌರ್ಯ ವಂಶದ ಕೊನೆಯ ರಾಜ. ಕೇಳ್ತಿರ್ತಾನೆ ಪುಷ್ಯಮಿತ್ರ ಶುಂಗ ಯಾರನ್ನ ಕೊಂದ ಅಂತ ಕೇಳಿದ್ರೆ ಬೃಹತ್ ರಥ. ಬೃಹತ್ ರಥ ಯಾರು ಅಂದ್ರೆ ಮೌರ್ಯ ವಂಶದ ಕೊನೆಯ ರಾಜ. ಯಾಕಂದ್ರೆ ಈ ಕಮಾಂಡರ್ ಆಗಿದ್ದವನು ಪುಷ್ಯಮಿತ್ರ ಶುಂಗ ಬೃಹದ್ ರಥನ ಕಮಾಂಡರ್ ಸೇನಾಪತಿ ಆಗಿರ್ತಾನೆ. ಅವನನ್ನ ಹತ್ಯೆ ಮಾಡ್ತಾನೆ. ಆಮೇಲೆ ಸ್ವಂತ ರಾಜ್ಯಭಾರ ಮಾಡ್ತಾನೆ. ಅವನೇ ಶುಂಗ ಡೈನೆಸ್ಟಿನ ಪ್ರಾರಂಭ ಮಾಡ್ತಾನೆ ಪುಷ್ಯಮಿತ್ರ ಶುಂಗ. ಓಕೆ ಪ್ರಮುಖ ರಾಜರಲ್ಲಿ ಬರದೆ ಮೊದಲನೇದು ಪುಷ್ಯಮಿತ್ರ ಶುಂಗ. ಮೌರ್ಯ ಆರ್ಮಿಯಲ್ಲಿ ಕಮಾಂಡರ್ ಆದವನು. ಅದಾದ್ಮೇಲೆ ಲೈಕ್ ಏನಪ್ಪಾ ಅಂತಂದ್ರೆ ರಾಜನಾಗ್ತಾನೆ. ಅವನು ಲೈಕ್ ನೇಟ್ರಾಗಿ ಪುಷ್ಯಮಿತ್ರನ ಮಗ ಅಗ್ನಿಮಿತ್ರ. ಓಕೆ ಕಾಳಿದಾಸ ನೋಡ್ರಿ ಕಾಳಿದಾಸ ತಮ್ಮ ಮಾಳವಿಕಾಗ್ನಿ ಮಿತ್ರದಲ್ಲಿ ಯಾರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ ಅಂತ ಪ್ರಶ್ನೆ ಎಷ್ಟೋ ಸಲ ಸ್ಟೇಟ್ ಎಕ್ಸಾಮ್ಸ್ ಅಲ್ಲಿ FDA SDA ಅಲ್ಲೂ ಕೂಡ ಕೇಳಿದ್ದಾರೆ. ಯಾರನ್ನ ಅಂತಂದ್ರೆ ಅಗ್ನಿಮಿತ್ರನ ಬಗ್ಗೆ. ನೋಡ್ರಿ ಇಲ್ಲೇ ಇರ್ತಾವ ಬಹಳಷ್ಟು ಕ್ವಶನ್ಸ್ ಗಳು ಇಲ್ಲಿ ಇರ್ತವೆ. ನಾವು ಏನೇನೋ ಮಿಕ್ಸ್ ಆಗೋಗಿ ಕತೆಗಳ ತಿಳ್ಕೊಳಕ್ ಹೋಗಿ ಎಕ್ಸಾಕ್ಟ್ ಪಾಯಿಂಟ್ಸ್ ಗಳೇ ಮಿಸ್ ಮಾಡ್ತೀವಿ. ಎಕ್ಸಾಮ್ ಅಲ್ಲಿ ಅಯ್ಯೋ ನನಗೆ ಗೊತ್ತಾಗ್ಲಿಲ್ಲ ಅಥವಾ ಕನ್ಫ್ಯೂಷನ್ ಆಯ್ತು ಅಂತ ಅಂಕವನ್ನ ಕಳ್ಕೊತೀವಿ. ಅಂಕ ಕಳ್ಕೊಳ್ಳೇಬೇಡಿ. ಈ ಟಾಪಿಕ್ ಮೇಲೆ ಪರ್ಫೆಕ್ಟ್ ಆಗ್ಬೇಕಂತಾನೆ ಈ ತರ ನಾನು ಸ್ವಲ್ಪ ಡಿಫ್ರೆಂಟ್ ಆಗಿ ವಿಡಿಯೋಸ್ ಗಳನ್ನ ಮಾಡ್ತಾ ಇದ್ದೀನಿ ನಿಮಗೆ. ಓಕೆ ನಿಮಗೆ ಹೆಲ್ಪ್ ಆಗ್ಲಿ ಅಂತ. ಮಾಳಿಕಾಗ್ನಿ ಮಿತ್ರ ಇದನ್ನ ರಚನೆ ಮಾಡಿದವರು ಯಾರಂತ ಕೇಳಿದ್ರೆ ಕಾಳಿದಾಸ. ಕಾಳಿದಾಸ ಯಾರ ಬಗ್ಗೆ ಉಲ್ಲೇಖ ಮಾಡಿ ಬರ್ತಿದ್ರ ಅಂದ್ರೆ ಅಗ್ನಿಮಿತ್ರನ ಬಗ್ಗೆ. ಅಗ್ನಿಮಿತ್ರ ಯಾರು? ಪುಷ್ಯಮಿತ್ರ ಶುಂಗನ ಮಗ. ಓಕೆ ಎಸ್ ಸೂಪರ್. ಹಾಗಾದ್ರೆ ಯಾವ್ಯಾವ ಯುದ್ಧ ಮಾಡಿದ್ದಾರೆ? ಇದೇ ಬೃಹದ್ ರಥನ ಜೊತೆ ಯುದ್ಧ ಮಾಡಿರೋದು. ಯಾವುದು? ಪುಷ್ಯಮಿತ್ರ ಶುಂಗ ಗೆಲ್ತಾನೆ. ಯಾರು? ಪುಷ್ಯಮಿತ್ರನೇ ಗೆಲ್ತಾನೆ. ಯಾಕಂದ್ರೆ ಪ್ರಮುಖವಾದ ಯುದ್ಧದ ಬಗ್ಗೆನೂ ಕೂಡ ಕೇಳ್ತಾರೆ. ಹಾಗಾದ್ರೆ ಹೂ ವಾಸ್ ದ ಫೌಂಡರ್ ಆಫ್ ಕಣ್ವ ಡೈನೆಸ್ಟಿ? ಕಣ್ವ ರಾಜವಂಶದ ಸ್ಥಾಪಕರು ಯಾರು? ಚಂದ್ರಗುಪ್ತ, ಸಮುದ್ರಗುಪ್ತ, ಪುಷ್ಯಮಿತ್ರ ಶುಂಗ, ವಸುದೇವ. ನೋಡ್ರಿ 2 ಆಪ್ಷನ್ ಡಿಲೀಟ್ ಆಯ್ತು. 2 ಆಪ್ಷನ್ ಡಿಲೀಟ್ ಆಯ್ತಾ? ಯಾವ್ದು? ಚಂದ್ರಗುಪ್ತ ಮೌರ್ಯ ವಂಶ ಆಯ್ತು, ಪುಷ್ಯಮಿತ್ರ ಶುಂಗ ಶುಂಗ ಮನೆತನ ಆಯ್ತು. ಓಕೆ ಹಾಗಾದ್ರೆ ವಸುದೇವ. ಆಪ್ಷನ್ ಎಲಿಮಿನೇಷನ್ ಮೆಥಡ್ ಕೂಡ ಗೊತ್ತಿರ್ಬೇಕು ನಿಮಗೆ. ವಸುದೇವ ಕಣ್ವ ಮನೆತನವನ್ನ ಸ್ಥಾಪನೆ ಮಾಡಿರೋದು ವಸುದೇವ. ಓಕೆ ಗೊತ್ತಿರಲಿ ನಿಮಗೆ. ದೇವಭೂತಿ ಈ ಶುಂಗ ಮನೆತನದ ರಾಜ, ಕೊನೆಯ ರಾಜ. ಈತನನ್ನ ಕೊಂದು ಈಗ ವಸುದೇವ ಕಣ್ವ ಮನೇಶ್. ನೋಡ್ರಿ ಎಷ್ಟು ಲಿಂಕ್ ಇರುತ್ತೆ. ಎಷ್ಟು ಅದ್ಭುತ ನೆನಪಿಡ್ಕೋಬಹುದಾ ಇದನ್ ಗೊತ್ತಾ? ನೋಡ್ರಿ ಮತ್ತೆ ಲಿಂಕ್ ಮಾಡ್ಕೊಡಿ. ಬೃಹದ್ ರಥ ಲೈಕ್ ನಮಗೇನಪ್ಪಾ ಅಂದ್ರೆ ಮೌರ್ಯ ವಂಶ ಬೃಹದ್ ರಥ ಅಲ್ಲ, ಮೌರ್ಯ ವಂಶದಲ್ಲಿ ಚಂದ್ರಗುಪ್ತ ಮೌರ್ಯ ನಂದ ಡೈನೆಸ್ಟಿಯ ಕೊನೆಯ ರಾಜ ಧನನಂದನ ಸೋಲಿಸಿ ಮೌರ್ಯ ವಂಶ ಸ್ಟಾರ್ಟ್ ಮಾಡ್ದ. ಓಕೆ ಮೌರ್ಯ ವಂಶದ ಕೊನೆಯ ರಾಜ ಬೃಹದ್ ರಥನನ್ನ ಸೋಲಿಸಿ ಪುಷ್ಯಮಿತ್ರ ಶುಂಗ ಶುಂಗ ಮನೆತನವನ್ನ ಸ್ಟಾರ್ಟ್ ಮಾಡ್ದ. ಈ ಶುಂಗ ಮನೆತನದ ಕೊನೆಯ ರೂಲರ್ ಆಗಿರುವಂತ ದೇವಭೂತಿಯನ್ನ ಕೊಂದು ವಸುದೇವ ಕಣ್ವ ಮನೆತನವನ್ನ ಸ್ಥಾಪನೆ ಮಾಡ್ದ. ಲಿಂಕ್ ಮಾಡೋದ್ರಿ ಯಾವಾಗ್ಲೂ ನೆನಪಿರ್ತದ. ಹೌದಾ? ಸೊ ನೋಡ್ರಿ ಕಣ್ವ ಮನೆತನ 75ರಿಂದ 30 BC. ಓಕೆ ಕಣ್ವ ಮನೆತನದ ಸ್ಥಾಪಕ ವಸುದೇವ ಕಣ್ವ. ಶುಂಗ ವಂಶದ ಕೊನೆಯ ರಾಜ ದೇವಭೂತಿ. ವಸುದೇವ ಮಂತ್ರಿ ಆಗಿರ್ತಾನೆ. ನೋಡ್ರಿ ಅಲ್ಲಿಯರ ಮಂತ್ರಿ ನಾಡಿ ವೀಕ್ ಇದನ
ಕೊಲ್ತೀನಿ ಮತ್ತೆ ನಾನ್ ಸ್ಟಾರ್ಟ್ ಮಾಡ್ತೀನಿ ಅಂತ ದೇವಭೂತಿ ಹತ್ಯೆ ಮಾಡಿ ನಂತರ ಸ್ವತಃ ರಾಜನಾಗಿರುವಂತದ್ದು ಕಣ್ವ ಮನೆತನವನ್ನ ಸ್ಥಾಪನೆ ಮಾಡಿದಾನೆ. ಪ್ರಮುಖ ರಾಜರಲ್ಲಿ ಬರದೇ ಇದೆ ವಸುದೇವ ಕಣ್ವ. ಶುಂಗ ಡೈನೆಸ್ಟಿನ ಅಂತ್ಯ ಮಾಡಿದಂತ ರಾಜ ಯಾರಂದ್ರದು ವಸುದೇವ. ಓಕೆ ನೋಡಿ, ಇತರೆ ರಾಜರುಗಳಂತ ಇಂಪಾರ್ಟೆನ್ಸ್ ಇಲ್ಲ ಎಕ್ಸಾಮ್, ಅದಕ್ಕೆ ಕೊಟ್ಟಿದ್ದೇನೆ. ಎಕ್ಸಾಮ್ ಅಲ್ಲಿ ಅತಿ ಕಡಿಮೆ ಇಂಪಾರ್ಟೆನ್ಸ್ ಇದೆ. ಯಾರು? ಭೂಮಿಮಿತ್ರ, ನಾರಾಯಣ ಅಥವಾ ಸುಸರ್ಮಾನ್, ಕೊನೆ ರಾಜ, ಇವ್ರ ಬಗ್ಗೆ ಅಷ್ಟು ಕೇಳಿಲ್ಲ ಅಲ್ಲಿ. ಯಾಕಂದ್ರೆ ಕಣ್ವ ಮನೆತನ ಅಷ್ಟೊಂದು ದೊಡ್ಡದಾಗಿರ್ಲಿಲ್ಲ. ಅದಕ್ಕೋಸ್ಕರ ನಿಮಗೆ ಗೊತ್ತಿರ್ಲಿ, ಕಣ್ವ ಮನೆತನದ ಸ್ಥಾಪಕ ಅದು ವಸುದೇವ ಅಂತ. ಓಕೆ, ಸೊ ಕಣ್ವ ವಂಶವನ್ನ ಶಾತವಾಹನರು ಸೋಲಿಸ್ತಾರೆ. ನೆಕ್ಸ್ಟ್ ಶಾತವಾಹನರು ಸೋಲಿಸ್ತಾರೆ. ಹಾಗಾದ್ರೆ ರಾಷ್ಟ್ರಕೂಟದ ಸ್ಥಾಪಕರು ಯಾರು? ಹೂ ವಾಸ್ ದ ಫೌಂಡರ್ ಆಫ್ ರಾಷ್ಟ್ರಕೂಟ ಡೈನೆಸ್ಟಿ? ದಂತಿದುರ್ಗ, ಸಮುದ್ರಗುಪ್ತ, ಪುಷ್ಯಮಿತ್ರ ಶುಂಗ, ವಸುದೇವ. ಆಪ್ಷನ್ ಎಲಿಮಿನೇಷನ್ ಮಾಡ್ರಿ, ಬಂದ್ಬಿಡ್ತು ನಿಮ್ಗೆ ಆನ್ಸರ್. ಪುಷ್ಯಮಿತ್ರ ಶುಂಗ, ವಸುದೇವ ಎರಡು ಆಯ್ತು. ಇವಾಗ ಇವೆರಡರಲ್ಲಿ ಯಾವ್ದು? ದಂತಿದುರ್ಗ. ದಂತಿದುರ್ಗ ರಾಷ್ಟ್ರಕೂಟ ಮನೆತನವನ್ನ ಸ್ಥಾಪನೆ ಮಾಡಿದ್ರೆ ಇಟ್ ಇಸ್ ನನ್ ಅದರ್ ದ್ಯಾನ್ ದಂತಿದುರ್ಗ. ಅದ್ಭುತವಾದ ಮನೆತನ ರೀ ಇದು ಕೂಡ ಇತಿಹಾಸದಲ್ಲಿ ರಾಷ್ಟ್ರಕೂಟರು. ಓಕೆ, ಕೈಲಾಸನಾಥ ಟೆಂಪಲ್ ಎಲ್ಲೋರದಲ್ಲಿ ನಿರ್ಮಾಣ ಮಾಡಿರುವಂತ ಟೆಂಪಲ್ ಯಾವ ರಾಜ ಅಂತ ಕೇಳಿದ್ರೆ ಕೃಷ್ಣವನ್. ಈತ ಯಾವ ಮನೆತನಕ್ಕೆ ಸಂಬಂಧಪಟ್ಟಿದ್ದಾನೆ? ರಾಷ್ಟ್ರಕೂಟ. ಯಾಕಂದ್ರೆ ಹಿಂಗೆ ಕೇಳ್ತಾನೆ ಅವನು, ಒಂದೊಂದ್ಸಲ ಡೈರೆಕ್ಟ್ ಕೇಳ್ತಾನೆ. ಅಥವಾ ಕೈಲಾಸನಾಥ ಟೆಂಪಲ್ ಎಲ್ಲಿದೆ? ಎಲ್ಲೋರದಲ್ಲಿದೆ. ಇದನ್ನ ನಿರ್ಮಾಣ ಮಾಡಿದ್ರೆ ಯಾರು? ಕೃಷ್ಣವನ್. ಈತ ಯಾವ ಮನೆತನಕ್ಕೆ ಸಂಬಂಧಪಟ್ಟಿದ್ದಾನೆ? ರಾಷ್ಟ್ರಕೂಟ. ಹೌದಲ್ವಾ? ಎಲ್ಲ ಇಲ್ಲೇ ಇರ್ತಾವ ನಮಗೆ, ಅದನ್ನ ಐಡೆಂಟಿಫೈ ಮಾಡ್ಕೊಳ್ರಿ. ರಾಷ್ಟ್ರಕೂಟ ವಂಶ ನೋಡ್ರಿ ಎಷ್ಟು ವಾಸ್ಟ್ ಆಗಿದೆ ಅಂತ. ಬಹಳ ಸ್ಟ್ರಾಂಗೆಸ್ಟ್ ಇರುತ್ತದ ಮಿಡಲ್, ಏನಪ್ಪಾ ಅಂತಂದ್ರೆ ಮಿಡಿವಲ್ ಹಿಸ್ಟ್ರಿಯಲ್ಲಿ. ಹೌದಾ? ರಾಷ್ಟ್ರಕೂಟ ಮನೆತನ ಅಂತ ದಂತಿದುರ್ಗ ಸ್ಥಾಪನೆ ಅಥವಾ ದಂತಿ ವರ್ಮನ ಅಂತ ಕರಿತೀವಿ. ಹೌದಾ? ಸೊ ಮಾನ್ಯಕೇಟ ಅವರ ರಾಜಧಾನಿ ಮಾಡ್ಕೋತಾರೆ ಇವರು ರಾಷ್ಟ್ರಕೂಟ. ಯಾಕಂದ್ರೆ ನಾವು ನೋಡಿದ್ವಿ ರಾಷ್ಟ್ರಕೂಟ, ಚಾಲುಕ್ಯ, ಹೊಯ್ಸಳ, ಬಲ್ಲಾಳ ಅಂತ ನಾವು ಕನ್ನಡದಲ್ಲಿ ಹಾಡೇ ಇದೆ. ರಾಷ್ಟ್ರಕೂಟ ಮನೆತನ ಕರ್ನಾಟಕದ ಕೂಡ ಎಷ್ಟು ಅದ್ಭುತವಾದ ಮನೆತನ. ದಂತಿದುರ್ಗ ಚಾಲುಕ್ಯರ ವಿರುದ್ಧ ಜಯ ಪಡೆದು ಅಧಿಕಾರಕ್ಕೆ ಬಂದರು ಯಾರು? ರಾಷ್ಟ್ರಕೂಟರು. ಹೌದಾ? ಬಹಳ ಇಂಪಾರ್ಟೆಂಟ್ ಇದು. ಕೈಲಾಸನಾಥ ಟೆಂಪಲ್ ಎಲ್ಲೋರದಲ್ಲಿ, ಕೃಷ್ಣ ಒನ್. ಹೌದಾ? ಅಮೋಘ ವರ್ಷ ಒನ್, ಶಾಂತಿ ಪ್ರಿಯ ಈತ. ಓಕೆ, ಕನ್ನಡ ಲಿಟ್ರೇಚರ್ ಅಮೋಘ ವರ್ಷ ಒನ್, ಬಹಳ ಶಾಂತಿ ಇರುವಂತ ಒಂದು ಅದ್ಭುತವಾದಂತ ರಾಜ. ದಂತಿದುರ್ಗ ಚಾಲುಕ್ಯರ ಮಧ್ಯೆ ಹೊಡೆದಾಟ ಅಂದ್ರೆ ಯುದ್ಧ ಯಾವಾಗಾಯ್ತು? 753 AD ಚಾಲುಕ್ಯರ ಒಂದು ಅಧಿಕಾರ ಕಡಿಮೆ ಆಗ್ತಾ ಬಂತು, ರಾಷ್ಟ್ರಕೂಟರ ಮನೆತನ ಸ್ಟ್ರಾಂಗೆಸ್ಟ್ ಜಾಸ್ತಿ ಆಗ್ತಾ ಹೋಯ್ತಲ್ಲಿ. ಅಂಡ್ ಇನ್ನೊಂದು ಇಲ್ಲಿದೆ ನೋಡ್ರಿ, ಇದು ಬಹಳ, ಅದಕ್ಕೆ 3 ಸ್ಟಾರ್ ಹಾಕಿದ್ದೀನಿ ಇಲ್ಲಿ, 3 ಸ್ಟಾರ್. ಯಾಕಂತಂದ್ರೆ ತ್ರಿಪಾಠಿ ಸ್ಟ್ರಗಲ್. ಓಕೆ, ತ್ರಿಪಾಠಿ ಸ್ಟ್ರಗಲ್ ಈ ಕೆಳಗಿನ ಯಾವ ಮನೆತನಗಳ ಮಧ್ಯೆ ನಡೀತು ಅಂತ ಪ್ರಶ್ನೆ ಬರ್ತದ. ರಾಷ್ಟ್ರಕೂಟ, ಪ್ರತಿಹಾರಾಸ್ ಅಂದ್ರೆ ಗುರ್ಜರ ಪ್ರತಿಹಾರಾಸ್ ಮತ್ತೆ ಪಾಲಾಸ್, ಈ 3 ರಾಜರುಗಳ ಮಧ್ಯೆ ನಡೆಯುವಂತ ಶಕ್ತಿ ಕಾಳಗ ತ್ರಿಪಾಠಿ ಸ್ಟ್ರಗಲ್. ಈ 3 ಯುದ್ಧಗಳು ನಡೀತಾನೆ ಇರ್ತದೆ ಈ 3 ಮನೆತನಗಳ ಮಧ್ಯೆ. ಒಂಥರ ನಮಗೆ ಟ್ರೈಲ್ಯಾಟ್ರಲ್ ಸೀರೀಸ್ ನಡೀತಿರ್ತಲ್ಲ ಹಂಗೆ. ಓಕೆ, ಕನೂಜಲ್ ಹೊಡೆದಾಡ್ತಿದ್ರು ಇವರು. ಎಕ್ಸಾಮ್ ಅಲ್ಲಿ ಬಹಳ ಸಲ ಕೇಳಿದಾನೆ, ಈ ಕೆಳಗಿನಗಳಲ್ಲಿ ತ್ರಿಪಾಠಿ ಸ್ಟ್ರಗಲ್ ಅಲ್ಲಿ ಬರುವಂತ ಮನೆತನಗಳು ಯಾವುದು ಅಥವಾ ಯಾವ್ದ್ಯಾವ್ದಿದೆ ಯಾವ್ದಿಲ್ಲ ಅಂತ ಕೇಳ್ತಿದ್ದ. ಹಾಗಾದ್ರೆ ಪಾಲ ಮನೆತನದ ಸ್ಥಾಪಕರು ಯಾರು? ಹೂ ವಾಸ್ ದ ಫೌಂಡರ್ ಆಫ್ ಪಾಲ ಡೈನೆಸ್ಟಿ? ಪಾಲ ರಾಜವಂಶದ ಸ್ಥಾಪಕರು ಯಾರಾಗಿದ್ದಾರೆ? ದಂತಿದುರ್ಗನ, ಸಮುದ್ರಗುಪ್ತನ, ಗೋಪಾಲನ ಅಥವಾ ವಸುದೇವನ? ಯಾರಾಗಿರ್ಬೋದ್ರಿ ಪಾಲ ವಂಶದ ಸ್ಥಾಪಕರು? ಯಾರು ಹೇಳ್ತೀರಾ ಆನ್ಸರ್ ನೋಡೋಣ. ಪಾಲ ವಂಶದ ಸ್ಥಾಪಕರು ಯಾರಾಗಿದ್ದಾರೆ? ಓಕೆ, ಈಗ ತಾನೇ ನೋಡಿದ್ವಿ ದಂತಿದುರ್ಗ ಅಲ್ಲ ವಸುದೇವ ಅಲ್ಲ ಅಂತಂದ್ರೆ ಯಾವುದು? ಗೋಪಾಲ. ಯಾರು? ಆಪ್ಷನ್ ಸಿ, ಗೋಪಾಲ. ಗೋಪಾಲ ಒನ್ ಅಂತ ನಾರ್ತ್ ಬೆಂಗಾಲ್ ಕಡೆ ದ ಫಸ್ಟ್ ಕಿಂಗ್ ಆಫ್ ಪಾಲ ಡೈನೆಸ್ಟಿ. ಈತ ಪಾಲ ಮನೆತನವನ್ನ ಸ್ಟಾರ್ಟ್ ಮಾಡ್ತಾನೆ, ಬಿಹಾರ್ ಮತ್ತೆ ಬೆಂಗಾಲ್ ಕಡೆ ಇದೆ. ಓಕೆ, ಅದು ಕ್ಯಾಪಿಟಲ್ ಮುಂಜೇರ್ ಅಂತ. ಮುಂಜೇರ್ ಅಂತ. ಈ ತರ ನೋಡಿ, ರಾಷ್ಟ್ರಕೂಟರದ್ದು ಇತ್ತಂದ್ರೆ ಇಲ್ಲಿ ನೋಡ್ಬೋದು ಗುರ್ಜರ ಪ್ರತಿಹಾರಸ್, ಪಾಲ. ಈ ಏನಿದೆಯಲ್ಲ, ಈ ಕಡೆ ಗುರ್ಜರ ಇದ್ದಾರೆ, ಈ ಕಡೆ ರಾಷ್ಟ್ರಕೂಟರು ಇದ್ದಾರೆ, ಅಥವಾ ಈ ಕಡೆ ನಿಮಗೆ ಪಾಲಾಸ್. ಒಂಥರ 3 ಇದಾಗಿರೋದ್ರ ತ್ರಿಪಾಠಿ ಸ್ಟ್ರಗಲ್ ಅಲ್ಲಿ ನಡೀತಿತ್ತು. 3 ನೋಡ್ರಿ ಒಂಥರ ಇಂಟರ್ಲಿಂಕ್ ಆಗಿದೆ. ಹೌದಾ? ಸೊ ಹಾಗಾಗಿ ದೊಡ್ಡ ಸ್ಟ್ರಗಲ್ ಅಲ್ಲಿ ನಡೀತಾ ಇದ್ದಿದ್ದು. ಅದಕ್ಕೆ ಮ್ಯಾಪ್ ಸಮೇತ ಕೊಟ್ಟಿದ್ದೀನಿ ನಿಮ್ಗೆ ಐಡಿಯಾ ಬರ್ಲಿ ಅಂತ. ಗೋಪಾಲ ಇದರ ಸ್ಥಾಪಕ. ಬೆಂಗಾಲ್ ಬಿಹಾರ್ ಪ್ರದೇಶಗಳು ಇವ್ರದ್ದು ಪಾಲ ಮನೆತನದ್ದು. ಮುಂಜೇರ್ ಅನ್ನೋದು ಅದರ ರಾಜಧಾನಿ ಅಥವಾ ಮುಂಗೇರ್ ಅಂತ ಕೂಡ ಕರೀತಾರೆ. 400 ವರ್ಷಗಳ ಇತಿಹಾಸ ಇದೆ ಆಡಳಿತ ಅವಧಿಯವರು. ಓಕೆ, ಯಾಕಂದ್ರೆ ಬಹಳ ಇಂಪಾರ್ಟೆಂಟ್ ಫ್ಯಾಕ್ಟ್ ಇದು. ಜನರಿಂದಲೇ ಆಯ್ಕೆ ಆದಂತ ರಾಜ. ನೋಡ್ರಿ, ನಿಮಗೆ ಇತಿಹಾಸ ನೋಡಿರ್ತೀರಿ ಏನಂತ? ರಾಜರುಗಳು ಹೆಂಗ ಆಯ್ಕೆ ಆಗ್ತಿದ್ರು? ತನ್ನ ಹಿರಿಯ ಮಗ ರಾಜ ಆಗ್ತಿದ್ರು. ಅಂದ್ರೆ ಒಬ್ಬ ರಾಜ ಇರ್ತಿದ್ದ, ಅವನ ಹಿರಿಯ ಮಗ ನೆಕ್ಸ್ಟ್ ರಾಜ ಆಗ್ತಿದ್ದ. ಹೌದಾ? ಬಟ್
ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ರಾಜನನ್ನ ಎಲೆಕ್ಟೆಡ್ ಅಂದ್ರೆ ಒಂಥರ ಡೆಮೋಕ್ರಸಿ ಅವಾಗ್ಲೇ ಎಲೆಕ್ಟೆಡ್ ಕಾನ್ಸೆಪ್ಟ್ ತಂದಿರೋದು. ಯಾವ ರಾಜ ಫಸ್ಟ್ ಅಂದ್ರೆ ಅದು ಗೋಪಾಲ. ಪಾಲ ಡೈನೆಸ್ಟಿ ಸ್ಥಾಪನೆ ಮಾಡಿದ್ರಲ್ಲ ಗೋಪಾಲ ಜನರಿಂದ ಆಯ್ಕೆ ಆದಂತ ರಾಜ. ತಲೆಲಿರಲಿ ಇದು ಇತಿಹಾಸದಲ್ಲಿ ಇದೆ ನಿಮಗೆ. ಜನರಿಂದಲೇ ಆಯ್ಕೆ ಆದಂತ ಮೊದಲ ರಾಜ ಯಾರಂದ್ರೆ ಅದು ಗೋಪಾಲ. ಬೆಂಗಾಲ್ ಪ್ರದೇಶದಲ್ಲಿ ಆಡಳಿತ ಆರಂಭ ಮಾಡ್ತಾನೆ. ನಂತರ ಧರ್ಮಪಾಲ ಬರ್ತಾನೆ. ಈತ ವಿಸ್ತರಣೆ ಮಾಡ್ತಾನೆ ಮತ್ತೆ ನಳಂದ ಯೂನಿವರ್ಸಿಟಿ ಏನಿದೆಯಲ್ಲ ಅದನ್ನ ಅಭಿವೃದ್ಧಿ ಮಾಡ್ತಾನೆ. ಯಾಕಂದ್ರೆ ನಳಂದ ಯೂನಿವರ್ಸಿಟಿ ನಿಮಗೆ ಗುಪ್ತ ಮನೆತನಕ್ಕೆ ಸಂಬಂಧಪಡುತ್ತೆ. ಅದನ್ನ ಹೇಳ್ತೀನಿ ಗುಪ್ತ ಮನೆತನ ಬಂದಾಗ. ಬಟ್ ನಳಂದ ಯೂನಿವರ್ಸಿಟಿನ ಅಭಿವೃದ್ಧಿ ಮಾಡಿದನು ಯಾರಂತಂದ್ರೆ ಧರ್ಮಪಾಲ. ಓಕೆ ತೆಲ್ಲಿಲ್ಲ. ಅದಾದ್ಮೇಲೆ ದೇವಪಾಲ ಬಂದ ಮೇಲೆ ನೋಡ್ಬೋದು ಪಾಲಪ್ಪ ಅವ್ರು ಇನ್ನ ವಿಸ್ತರಿಸ್ತಾ ಹೋಗುತ್ತೆ. ಓಕೆ ಸೊ ಗೋಪಾಲ ಎಲೆಕ್ಷನ್ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಯೂನಿಕ್ ಫೀಚರ್ ಇದೆ. ಎಕ್ಸಾಮ್ ಫೇವರೇಟ್ ಕ್ವಶನ್ ಇದು. ಬೆಂಗಾಲ್ ಜನರು ಗೋಪಾಲನ ರಾಜನನ್ನಾಗಿ ಆಯ್ಕೆ ಮಾಡ್ತಾರೆ. ಮುಂಚೆ ಏನಿತ್ತು ಹೆರಿಡಿಟರಿ ಪಾರಂಪರಿಕವಾಗಿತ್ತು. ತಂದೆ ಆದ್ಮೇಲೆ ಮಗ ಬರ್ತಿದ್ದ. ಈಗ ಹಂಗಿಲ್ಲ, ಆಯ್ಕೆ ಮಾಡಿದ್ರಲ್ಲಿ ಪಬ್ಲಿಕ್ ಎಲೆಕ್ಷನ್ ಬೈ ಪೀಪಲ್. ಕಾಮನ್ ನೋಡಿ, ನಾಟ್ ಕಾಮನ್, ನಾಟ್ ರೆಕಾರ್ಡೆಡ್ ಕ್ಲಿಯರ್ಲಿ, ಬಟ್ ಆದ್ರೆ ಇಂಪಾರ್ಟೆಂಟ್ ಇದೆ ಅದು. ಕೇಳ್ತಾನೆ ಇದನ್ನ. ಅರ್ಥ ಆಯ್ತಾ? ತ್ರಿಪಾಠಿ ಸ್ಟ್ರಗಲ್ ಬಗ್ಗೆ ಕೇಳ್ತಾರೆ. 3 ಶಕ್ತಿಗಳ ಬಗ್ಗೆ ಪಾಲಾಸ್, ಪ್ರತಿಹಾರಸ್ ಮತ್ತೆ ರಾಷ್ಟ್ರಕೂಟಾಸ್. ಎಲ್ಲಿ ನಡೀತು ತ್ರಿಪಾಠಿ ಸ್ಟ್ರಗಲ್ ಅಂತ ಕೇಳಿದ್ರೆ ಕನೂಜ್ ಅಲ್ಲಿ ನಡೆದಿರೋದು ಇದು. ಓಕೆ ಸೊ ನೋಡ್ರಿ, ಈ ತರ ನಾವು 1ನೇ ಸರಣಿಯನ್ನ ನೋಡಿದ್ವಿ. ಏನು 1ನೇ ಸರಣಿ ಅಂದ್ರೆ 2ನೇ ಭಾಗ. ಇನ್ನ ಮುಂದುವರೆದ ಡೈನೆಸ್ಟಿಗಳು 2ನೇ ಭಾಗ. ಅದನ್ನ ನಾನು ನಿಮ್ಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಕೊಡ್ತೀನಿ. ಮಿಸ್ ಮಾಡದೆ ಅದಕ್ಕೋಸ್ಕರ ನೀವೇನಂತಂದ್ರೆ ಕಮೆಂಟ್ ಅಲ್ಲಿ ಲೈಕ್ ಏನಾದ್ರೂ ಕಲ್ತಿದ್ರ ಬಗ್ಗೆ ಕಮೆಂಟ್ ಮಾಡಿ. ಎಸ್ ಸರ್, ನಾನು ಇದ್ರಲ್ಲಿ ಅಂಕವನ್ನ ಕಳ್ಕೊಳ್ಳಲ್ಲ. ಎಸ್ ಐ ಕ್ಯಾನ್ ಗೆಟ್ ಇಟ್ ಮಾರ್ಕ್ಸ್, ನಾನು ತಗೋತೀನಿ ಅಂತ. ಮತ್ತೆ ನಿಮಗೆ ಹೇಗ್ ಅನಿಸ್ತು ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಯಾಕಂದ್ರೆ ಈ ತರ ಸರಣಿಗಳಿಂದ 1 by 1 ಮಾಡ್ತಾ ಹೋದಂಗೆ ನಿಮಗೂ ಕೂಡ ಈಸಿ ಆಗ್ತಾ ಹೋಗುತ್ತೆ ಜಿಕೆ ಕಲಿಯೋದು. ಯಾಕಂದ್ರೆ ಜಿಕೆ ಕರೆಂಟ್ ಅಫೇರ್ಸ್ ಅಲ್ಲಿ ಯಾರು ಕೂಡ ಅಂಕವನ್ನ ಕಳ್ಕೋಬಾರ್ದು. ಓಕೆ ಸೊ ಕ್ಲಾಸ್ ಇಷ್ಟ ಆಯ್ತಾ ಅಂದ್ರೆ, ಈ ವಿಡಿಯೋ ಇಷ್ಟ ಆಯ್ತಾ ಲೈಕ್ ಮಾಡೋದ್ ಮರಿಬೇಡಿ. ಯಾಕಂದ್ರೆ ಲೈಕ್ ಅನ್ನೋದು ಏನ್ ಸಿಂಬಲೈಸ್ ಮಾಡತ್ತಂತಂದ್ರೆ ಪ್ರತಿ ವಿಡಿಯೋದಲ್ಲೂ ಅದು ಟ್ರೈನರ್ಗೆ ಬೂಸ್ಟ್ ಇದ್ದಂಗ್ರಿ. ಓ ಈ ವಿಡಿಯೋ ಹುಡುಗರಿಗೆ ಅರ್ಥ ಆಗೈತಿ ಅಂದ್ರೆ ಸ್ಟೂಡೆಂಟ್ಸ್ಗೆ ಅರ್ಥ ಆಗೈತೆ ಅಂತ ಗೊತ್ತಾಗತ್ತೆ ನಮಗೆ. ಕಮೆಂಟ್ ಅಲ್ಲೂ ಕೂಡ ತಿಳಿಸ್ಕೊಡಿ ಹೆಂಗಿದೆ ನಿಮ್ಮ ಅಭಿಪ್ರಾಯ ಅಂತ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಹೊಸಬ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಈ ತರ ಒಂದು ಯೂಸ್ಫುಲ್ ಕಂಟೆಂಟ್ ಇರೋದನ್ನ. ಮತ್ತೆ ಕಮೆಂಟ್ ಕೂಡ ಮಾಡಿ ಹೇಗ್ ಅನಿಸ್ತು ಅಂತ. ಏನೋ ಡೌಟ್ ಇದ್ರೆ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಟೆಲಿಗ್ರಾಮ್ ಚಾನಲ್ ಅಲ್ಲಿ ನಿಮಗೆ ಇದರ PDF ಸಿಗುತ್ತೆ. ಬ್ಯಾಂಕಿಂಗ್ SSC ಅಂಡ್ ರೈಲ್ವೇಸ್ ಕನ್ನಡ ಇದೆಯಲ್ಲ, ಆ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ. ಅಂಡ್ ಕಮೆಂಟ್ ಅಲ್ಲಿ ನೀವೇನಾದ್ರೂ ಎಸ್ ಐ ಕ್ಲೇಮ್ ಇಟ್ ಅಂತ ಕಮೆಂಟ್ ಮಾಡಿದ್ರೆ ಟೆಲಿಗ್ರಾಮ್ ಅಲ್ಲಿ ಅಥವಾ ಸಾರಿ ವಾಟ್ಸ್ಆಪ್ ಅಲ್ಲಿ ಅಥವಾ ನೀವು ಯಾವ ಮೋಡಲ್ಲಿ ನಿಮ್ಮ ಒಂದು ಕಾಂಟ್ಯಾಕ್ಟ್ ಕಳ್ಸಿರ್ತೀರಾ ಅದಕ್ಕೆ ನಾನೇ ಸ್ವತಃ ನಿಮಗೆ ಏನಪ್ಪಾ ಅಂದ್ರೆ PDF ಅನ್ನ ಹಾಕ್ತೀನಿ. ಮತ್ತೆ ನಿಮ್ಮ ಒಂದು ಏನಾದ್ರೂ ಕೇಳೋದಿತ್ತಂದ್ರೆ ನೀವು ಡೈರೆಕ್ಟ್ ನನ್ನನ್ನ ಕೇಳ್ಬೋದು. ನನ್ನ ಪರ್ಸನಲ್ ನಂಬರ್ ಕೂಡ ನಿಮ್ಗೆ ಸಿಗುತ್ತೆ. ಓಕೆ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್, ನಮಸ್ಕಾರ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣಂತೆ ಪಾರ್ಟ್ 2 ಅಲ್ಲಿ. ಐ ಹೋಪ್ ಎಲ್ಲರೂ ಕೂಡ ವೇಟ್ ಮಾಡಿ. ಇದನ್ನು ಕೂಡ ನೋಟ್ ಮಾಡ್ಕೊಳ್ಳಿ. ಅದನ್ನು ಕೂಡ ವೇಟ್ ಮಾಡಿ, ಖಂಡಿತ ನಿಮಗೆ ಸಿಗೋಣಂತೆ. ಥ್ಯಾಂಕ್ ಯು, ಬಾಯ್ ಬಾಯ್, ನಮಸ್ಕಾರ.